मैंने ध्यान रखा है कि कोई भी हिस्सा न छूटे और अनुवाद पूरा हो. ನನ್ನ ಹೆಸರು ಮಾನವ್. ನಾನೇನು ಹೀರೋ ಅಲ್ಲ. ಆ ದಿನದವರೆಗೂ ತನ್ನ ಅದೃಷ್ಟವನ್ನು ತುಂಬಾ ಸಾಮಾನ್ಯ ಎಂದು ಭಾವಿಸಿದ್ದ ಒಬ್ಬ ಸಾಮಾನ್ಯ ಹುಡುಗ. ಆದರೆ ಕೆಲವು ನಿರ್ಧಾರಗಳು ಹೇಗಿರುತ್ತವೆ ಎಂದರೆ ಅವು ಜೀವನವನ್ನು 2 ಭಾಗಗಳಾಗಿ ವಿಂಗಡಿಸುತ್ತವೆ. ಅದಕ್ಕೂ ಮೊದಲು ಮತ್ತು ಅದರ ನಂತರ. ಆ ದಿನ ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಹುದ್ದೆಗಾಗಿ ಸಂದರ್ಶನ ನೀಡಲು ಹೋಗುತ್ತಿದ್ದೆ. ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ವರ್ಷಗಳ ಕಠಿಣ ಪರಿಶ್ರಮ, ಮನೆಯವರ ನಿರೀಕ್ಷೆಗಳು ಮತ್ತು ನನ್ನ ಸ್ವಂತ ಛಲ ಎಲ್ಲವೂ ಆ ಒಂದೇ ಇಂಟರ್ವ್ಯೂ ಮೇಲೆ ನಿಂತಿದ್ದವು. ನಾನು ಕಂಪನಿಯಿಂದ ಸ್ವಲ್ಪವೇ ದೂರದಲ್ಲಿದ್ದೆ. ಅಷ್ಟರಲ್ಲೇ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಗದ್ದಲ ಕೇಳಿಸಿತು. ಒಬ್ಬ ವೃದ್ಧರು ರಸ್ತೆಯ ಮೇಲೆ ವಾಹನದ ಅಡಿಯಲ್ಲಿ ಸಿಲುಕಿ ಬಿದ್ದಿದ್ದರು. ಸುತ್ತಲೂ ಜನರಿದ್ದರು. ಕೆಲವರು ವಿಡಿಯೋ ಮಾಡುತ್ತಿದ್ದರು, ಕೆಲವರು ನಗುತ್ತಿದ್ದರು, ಇನ್ನು ಕೆಲವರು ಲೈವ್ ಮಾಡುತ್ತಿದ್ದರು. ಆದರೆ ಯಾರೂ ಅವರಿಗೆ ಸಹಾಯ ಮಾಡುತ್ತಿರಲಿಲ್ಲ. ನಾನು ಅಲ್ಲೇ ಹೆಪ್ಪುಗಟ್ಟಿದಂತಾದೆ. ನೋವಿನಿಂದ ಒದ್ದಾಡುತ್ತಿದ್ದ ಆ ವೃದ್ಧನ ಮುಖದ ಮೇಲೆ ನನ್ನ ಕಣ್ಣುಗಳು ನೆಟ್ಟವು. ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು: ಕೆಲಸವೋ ಅಥವಾ ಮಾನವೀಯತೆಯೋ? ನಾನು ಇಂಟರ್ವ್ಯೂ ಯೋಚನೆಯನ್ನು ಅಲ್ಲೇ ಬಿಟ್ಟೆ. ಜನಸಂದಣಿಯನ್ನು ಸೀಳಿಕೊಂಡು ಮುಂದೆ ಹೋದೆ. ಆ ವೃದ್ಧರನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನೇರವಾಗಿ ಆಸ್ಪತ್ರೆಯ ಕಡೆಗೆ ಓಡಿದೆ. ಇದೆಲ್ಲ ಆಗುವಷ್ಟರಲ್ಲೇ ಇಂಟರ್ವ್ಯೂ ಸಮಯ ಮುಗಿದು ಹೋಗಿತ್ತು. ನಾನು ಅಳುತ್ತಾ, ಏದುಸಿರು ಬಿಡುತ್ತಾ ಇಂಟರ್ವ್ಯೂಗಾಗಿ ಕಂಪನಿಗೆ ತಲುಪಿದೆ. ಆದರೆ ಗೇಟ್ ಬಳಿ ನಿಂತಿದ್ದ ಗಾರ್ಡ್ ಈಗ ತುಂಬಾ ತಡವಾಗಿದೆ ಎಂದು ಹೇಳಿ ನನ್ನನ್ನು ತಳ್ಳಿ ಹೊರಹಾಕಿದನು. ನಾನು ಏನಾದರೂ ಮಾತನಾಡುವ ಮುನ್ನವೇ ಒಳಗಿನಿಂದ ಒಂದು ದೊಡ್ಡ ಹೊಳೆಯುವ ಕಾರು ಹೊರಬಂತು. ಬಾಗಿಲು ತೆರೆಯಿತು ಮತ್ತು ಆ ಕಾರಿನಿಂದ ಇಳಿದವರನ್ನು ನೋಡಿ ನನ್ನ ಉಸಿರು ನಿಂತು ಹೋಯಿತು. ನಾನು ರಸ್ತೆಯಿಂದ ಎತ್ತಿಕೊಂಡು ಹೋಗಿದ್ದ ಅದೇ ವೃದ್ಧ ವ್ಯಕ್ತಿ ಅವರಾಗಿದ್ದರು. ಆದರೆ ಈ ಬಾರಿ ಅವರ ಮುಖದಲ್ಲಿ ನೋವಿರಲಿಲ್ಲ. ಅವರ ಜೊತೆ ಭದ್ರತಾ ಸಿಬ್ಬಂದಿ ಸೆಕ್ಯುರಿಟಿ ಇದ್ದರು ಮತ್ತು ಅವರ ನಡಿಗೆ ಸಾಮಾನ್ಯ ವ್ಯಕ್ತಿಯಂತೆ ಇರಲಿಲ್ಲ. ನನಗೆ ಅದೇ ಕ್ಷಣದಲ್ಲಿ ಅರ್ಥವಾಯಿತು. ಅವರು ಇಂಟರ್ವ್ಯೂ ಪ್ಯಾನೆಲ್ನ ಯಾವುದೋ ದೊಡ್ಡ ವ್ಯಕ್ತಿಯಾಗಿದ್ದರು. ರಾತ್ರಿಯಾಗಿತ್ತು. ನಾನು ನನ್ನ ಮನೆಯ ವರಾಂಡದಲ್ಲಿ ಜಗಲಿಯಲ್ಲಿ ನಿಶ್ಚಲನಾಗಿ ಕುಳಿತಿದ್ದೆ. ಯಾವ ಕೆಲಸಕ್ಕಾಗಿ ನಾನು ಎಲ್ಲರ ಪ್ರಾಣ ತಿಂದಿದ್ದೆನೋ ಅದು ಬೇರೆ ಯಾರಿಗೋ ಸಿಕ್ಕಿಬಿಟ್ಟಿತ್ತು. ಮನಸ್ಸು ರಕ್ತದ ಕಣ್ಣೀರು ಸುರಿಸುತ್ತಿತ್ತು. ಆಗ ಬಾಗಿಲಲ್ಲಿ ಸದ್ದು ಕೇಳಿಸಿತು. ನಾನು ನನ್ನ ತಮ್ಮನನ್ನು ಕರೆದೆ. ಆದರೆ ಬಹುಶಃ ಅವನು ಓದುವುದರಲ್ಲಿ ಬ್ಯೂಸಿಯಾಗಿದ್ದನು. ಅನಿವಾರ್ಯವಾಗಿ ನಾನೇ ಏಳಬೇಕಾಯಿತು. ಬಾಗಿಲ ಬಳಿ ಹೋಗಿ ನಾನು ಜೋರು ಧ್ವನಿಯಲ್ಲಿ ಯಾರು ಎಂದು ಕೇಳಿದೆ. ಆದರೆ ಯಾವುದೇ ಉತ್ತರ ಬರಲಿಲ್ಲ. ನಾನು ಮತ್ತೊಮ್ಮೆ ಯಾರು ಎಂದು ಕೇಳಿದೆ. ಆಗ ಹೊರಗಿನಿಂದ ಒಂದು ವಯಸ್ಸಾದ ಭಾರವಾದ ಧ್ವನಿ ಬಂತು. ನಿನ್ನ ಅದೃಷ್ಟ ಬಾಗಿಲಲ್ಲಿ ನಿಂತಿದೆ ಮಗನೇ, ಬಾಗಿಲು ತೆಗಿ. ನನ್ನ ಎದೆ ಬಡಿತ ನಿಂತಂತಾಯಿತು. ಈ ಧ್ವನಿಯನ್ನು ನಾನು ಸಾವಿರಾರು ಜನರ ಗುಂಪಿನಲ್ಲೂ ಗುರುತಿಸಬಲ್ಲೆ. ನಂತರ ನಾನು ಬಾಗಿಲು ತೆರೆದಾಗ ಎದುರು ಅದೇ ವೃದ್ಧ ವ್ಯಕ್ತಿ ನಿಂತಿದ್ದರು. ಆದರೆ ಈಗ ಅವರ ಬಟ್ಟೆಗಳು ದುಬಾರಿಯಾಗಿದ್ದವು ಮತ್ತು ಹಿಂದೆ ಸಮವಸ್ತ್ರ ಧರಿಸಿದ ಗಾರ್ಡ್ಗಳು ನಿಂತಿದ್ದರು. ಅವರು ಕೇಳದೆಯೇ ಮನೆಯೊಳಗೆ ಪ್ರವೇಶಿಸಿದರು ಮತ್ತು ನಿನ್ನ ಮನೆ ಚಿಕ್ಕದಾಗಿದೆ, ಇಲ್ಲಿ ಜಾಸ್ತಿ ಜನ ಇರ್ತಾರಾ ಎಂದು ಕೇಳಿದರು. ನಾನು ಧೈರ್ಯ ಮಾಡಿ ನೀವು ಅನುಮತಿ ಇಲ್ಲದೆ ಹೀಗೆ ಒಳಗೆ ಬರುವಂತಿಲ್ಲ ಎಂದು ಹೇಳಿದೆ. ಆದರೆ ಅಷ್ಟರಲ್ಲೇ ಅವರ ಗಾರ್ಡ್ಗಳು ಕೂಡ ಒಳಗೆ ಬಂದಿದ್ದರು. ಅವರ ಕೈಯಲ್ಲಿ ಗಿಫ್ಟ್ ಬಾಕ್ಸ್ಗಳಿದ್ದವು. ಅವುಗಳನ್ನು ಅವರು ನನ್ನ ಮಂಚದ ಮೇಲೆ ಇಟ್ಟು ಮೌನವಾಗಿ ಹೊರಗೆ ಹೋದರು. ಈಗ ವರಾಂಡದಲ್ಲಿ ಕೇವಲ ನಾನು ಮತ್ತು ಆ ವೃದ್ಧ ಮಾತ್ರ ಇದ್ದೆವು. ಅವರು ನನ್ನನ್ನು ನೋಡುತ್ತಾ ಹೇಳಿದರು, ಒಂದು ವೇಳೆ ಇಂದು ನೀನು ನನಗೆ ಸಹಾಯ ಮಾಡದಿದ್ದರೆ ನಾನು ಜೀವಂತವಾಗಿ ನಿನ್ನ ಮುಂದೆ ನಿಲ್ಲುತ್ತಿರಲಿಲ್ಲ. ನಾನು ಸಣ್ಣ ಧ್ವನಿಯಲ್ಲಿ, ನಾನು ಮಾನವೀಯತೆಯ ದೃಷ್ಟಿಯಿಂದ ಮಾಡಿದೆ. ಇದರಲ್ಲಿ ಯಾವುದೇ ಉಪಕಾರವಿಲ್ಲ ಎಂದು ಹೇಳಿದೆ. ಅವರು ಮುಗುಳ್ನಕ್ಕೂ ನಂತರ ಹೇಳಿದರು, ಅಲ್ಲಿ 100 ಜನರು ಇದ್ದರು. ಆದರೆ ನನಗೆ ಸಹಾಯ ಮಾಡಿದ್ದು ನೀನೊಬ್ಬನೇ ಮತ್ತು ನನ್ನಿಂದಾಗಿ ನಿನ್ನ ಇಂಟರ್ವ್ಯೂ ತಪ್ಪಿಹೋಯಿತು. ಇಷ್ಟು ಹೇಳಿ ಅವರು ಒಂದು ಫೈಲ್ ಮತ್ತು ಒಂದು ಲಕೋಟೆಯನ್ನು ಕವರ್ ನನ್ನ ಕಡೆಗೆ ನೀಡಿದರು. ನಾಳೆ ಈ ಫೈಲ್ನಲ್ಲಿರುವ ವಿಳಾಸಕ್ಕೆ ತಲುಪು ಮತ್ತು ಈ ಹಣ ನಿನಗೆ ಬಹುಮಾನವಲ್ಲ, ಇದೊಂದು ಆರಂಭ. ನನ್ನ ಹೆಗಲ ಮೇಲೆ ಕೈ ಇಡುತ್ತಾ ಅವರು ಹೇಳಿದರು, ಒಂದು ವೇಳೆ ನಾಳೆ ಬಂದರೆ ನಿನ್ನ ಹಣೆಬರಹ ಬದಲಾಗುತ್ತದೆ ಮತ್ತು ಬರದಿದ್ದರೆ ಕಷ್ಟಗಳನ್ನು ನೀನೇ ಮೈಮೇಲೆ ಎಳೆದುಕೊಳ್ಳುತ್ತೀಯಾ. ಹೀಗೆ ಹೇಳಿ ಅವರು ಹೊರಟು ಹೋದರು. ನಾನು ಕೈಯಲ್ಲಿ ಲಕೋಟೆ ಮತ್ತು ಫೈಲ್ ಹಿಡಿದುಕೊಂಡು ಹಾಗೆ ನಿಂತಿದ್ದೆ. ಅಷ್ಟಕ್ಕೂ ಅವರು ಯಾರು, ಯಾವ ರೀತಿಯ ಆರಂಭದ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ನನ್ನ ಜೀವನ ಇನ್ನು ಮುಂದೆ ಮೊದಲಿನಂತೆ ಇರುವುದಿಲ್ಲ ಎಂದು ನನಗೇಕೆ ಅನ್ನಿಸುತ್ತಿತ್ತು. ಆಗ ಅಮ್ಮನ ಧ್ವನಿ ಕೇಳಿಸಿತು, ಮಾನವ್ ಬಾಗಿಲು ಯಾಕೆ ತೆಗೆದಿದೆ ಮತ್ತು ಕೈಯಲ್ಲಿ ಏನು ಹಿಡಿದಿದ್ದೀಯಾ. ನಾನು ಮೌನವಾಗಿ ಫೈಲ್ ಮತ್ತು ಲಕೋಟೆಯನ್ನು ಮಂಚದ ಮೇಲೆ ಇಟ್ಟು ಬಾಗಿಲು ಹಾಕಿಕೊಂಡೆ. ಆದರೆ ಆ ರಾತ್ರಿ ನನ್ನ ಕಣ್ಣಲ್ಲಿ ನಿದ್ರೆಯಿರಲಿಲ್ಲ, ಏಕೆಂದರೆ ನನಗೆ ಅರಿವಾಗಿತ್ತು,
ಈ ಕಥೆ ಈಗಷ್ಟೇ ಶುರುವಾಗಿದೆ. ಅವರ ಧ್ವನಿಯಲ್ಲಿ ನಾನು ಅವರ ಅಸ್ತಿತ್ವದ ಮೇಲೆ ಒಂದು ಕಣ್ಣು ಆಡಿಸಿದ್ದೆ ಮತ್ತು ನಂತರ ಫೈಲ್ ಹಾಗೂ ಬಹುಮಾನದ ಹಣವನ್ನು ಮಂಚದ ಮೇಲೆ ಇಟ್ಟು ಬಾಗಿಲು ಮುಚ್ಚಿದ್ದೆ. ಅಮ್ಮ ನನ್ನ ಹತ್ತಿರ ಬಂದರು. ಕೆಲಕ್ಷಣ ನಾನು ಅವರನ್ನೇ ನೋಡುತ್ತಿದ್ದು ನಂತರ ಹೇಳಿದೆ, ನಾನು ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ. ಇದನ್ನ ನನ್ನ ಸ್ನೇಹಿತ ಕೊಟ್ಟು ಹೋಗಿದ್ದ. ನನ್ನ ಆಫೀಸಿನ ಸ್ವಲ್ಪ ಸಾಮಾನಿದೆ. ಆದರೆ ಅವರು ತಕ್ಷಣವೇ ಹೇಳಿದರು, ಅರೆ ಹೌದು, ನೀನು ನನಗೆ ಹೇಳಲೇ ಇಲ್ಲ. ಕೆಲಸದ ವಿಷಯ ಏನಾಯಿತು? ಅವರ ಮಾತು ಕೇಳಿ ನನ್ನ ಮನಸ್ಸು ಮತ್ತೊಮ್ಮೆ ಕುಗ್ಗಿಹೋಯಿತು. ಇಂದು ನನಗೆ ಕೆಲಸ ಸಿಗುತ್ತಿತ್ತು. ಒಂದು ವೇಳೆ ನಾನು ಸಮಯಕ್ಕೆ ಸರಿಯಾಗಿ ಆ ಆಫೀಸ್ಗೆ ತಲುಪಿದ್ದರೆ. ಆದರೆ ಸಮಯ ಪಾಲನೆ ಮಾಡದ ಕಾರಣ ಇಂದು ನನಗೆ ಬಹಳ ದೊಡ್ಡ ನಷ್ಟವಾಗಿತ್ತು. ನಾನು ಮೌನವಾಗಿ ನನ್ನ ಕೋಣೆಯೊಳಗೆ ಬಂದೆ. ಬಾಗಿಲು ಹಾಕಿಕೊಂಡೆ. ನಾನು ಲಕೋಟೆಯನ್ನು ಕವರ್ ತೆರೆದೆ ಮತ್ತು ಮುಂದಿನ ಕ್ಷಣ ಆಶ್ಚರ್ಯಕರವಾಗಿತ್ತು. ಈ ಲಕೋಟೆಯಲ್ಲಿ 500ರ ಅನೇಕ ನೋಟುಗಳಿದ್ದವು. ನಾನು ಹಣ ಎಣಿಸಲು ಶುರು ಮಾಡಿದೆ. ನಾನು ನೋಟುಗಳನ್ನು ಎಣಿಸುತ್ತಿದ್ದಂತೆ ನನ್ನ ಕಣ್ಣುಗಳು ಅಗಲವಾದವು. ಅದು ಪೂರ್ತಿ 1,00,000 ರೂಪಾಯಿಗಳಿದ್ದವು ಮತ್ತು ಅದರ ಜೊತೆಗೆ ಒಂದು ವಿಳಾಸವೂ ಅಡ್ರೆಸ್ ಇತ್ತು. ನಾನು ಕಾರ್ಡ್ ತೆಗೆದು ಗಮನವಿಟ್ಟು ನೋಡಿದೆ. ಇದು ಮತ್ತೊಂದು ಅಂತಹದ್ದೇ ಕಂಪನಿಯ ಆಫೀಸಿನ ಕಾರ್ಡ್ ಆಗಿತ್ತು. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಯೋಚನೆಗಳು ಬರಲಾರಂಭಿಸಿದವು. ನಾನು ಇಲ್ಲಿಗೆ ಹೋಗಬೇಕೋ ಅಥವಾ ಬೇಡವೋ? ಈ ಹಣದ ಮೂಲಕ ಒಂದು ಹೊಸ ವ್ಯಾಪಾರವನ್ನೇ ಶುರು ಮಾಡಬಹುದಾ? ಆದರೆ ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗಲು ನನ್ನನ್ನು ಸಿದ್ಧಪಡಿಸಿಕೊಂಡೆ. ರಾತ್ರಿ ನಿಧಾನವಾಗಿ ಕರಗುತ್ತಾ ಹೋಯಿತು. ನನ್ನ ಹತ್ತಿರ ₹1,00,000 ಇತ್ತು. ಆದರೆ ಸ್ವಲ್ಪ ಹೊತ್ತಿನ ಮುಂಚೆ ನಾನು 1,000 ರೂಪಾಯಿಗೂ ಪರದಾಡುತ್ತಿದ್ದೆ. ಆದರೆ ಇಷ್ಟು ಹಣ ಬಂದರೂ ನನಗೆ ಖುಷಿ ಅನ್ನಿಸುತ್ತಿರಲಿಲ್ಲ. ಬದಲಾಗಿ ವಿಚಿತ್ರವಾದ ಚಡಪಡಿಕೆ ನನ್ನ ಇಡೀ ಅಸ್ತಿತ್ವದಲ್ಲಿ ಹಬ್ಬುತ್ತಿತ್ತು. ನನಗೆ ರಾತ್ರಿ ಒಂದು ಕ್ಷಣವೂ ನಿದ್ದೆ ಬರಲಿಲ್ಲ. ಮರುದಿನ ಬೆಳಗಿನ ಸೂರ್ಯ ಪೂರ್ಣ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದನು. ನಾನು ತಕ್ಷಣ ಎದ್ದೆ. ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡೆ ಮತ್ತು ಕನ್ನಡಿಯ ಮುಂದೆ ನಿಂತು ಆಳವಾದ ಆಲೋಚನೆಯಲ್ಲಿ ಮುಳುಗಿದೆ. ಮುಂದಿನ ಕ್ಷಣ ಕಳೆಯಿತು ಮತ್ತು ನಾನು ನಿನ್ನೆಯ ಆ ಘಟನೆಯಲ್ಲಿ ಕಳೆದುಹೋದೆ. ಅದು ಇಂದು ನನ್ನ ಜೀವನವನ್ನೇ ಬದಲಾಯಿಸಿತ್ತು. ನಾನು ಹಲವು ದಿನಗಳಿಂದ ಕೆಲಸಕ್ಕಾಗಿ ತುಂಬಾ ಕಷ್ಟಪಟ್ಟು ಅಲೆದಾಡುತ್ತಿದ್ದೆ. ಎಷ್ಟು ಚಿಂತೆಯಲ್ಲಿದ್ದೆ ಎಂದರೆ ನನ್ನ ರಾತ್ರಿಯ ನಿದ್ದೆಯೇ ಮಾಯವಾಗಿತ್ತು. ನನಗೆ ಒಂದು ಕ್ಷಣವೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಅಮ್ಮನ ಮಾತುಗಳು ನನಗೆ ಯಾವಾಗಲೂ ಟೆನ್ಷನ್ ಕೊಡುತ್ತಿದ್ದವು. ತಂಗಿಯ ಮದುವೆ ಕೂಡ ಮಾಡಬೇಕು. ತಮ್ಮನ ಓದಿನ ಖರ್ಚು ಕೂಡ ಇದೆ. ನಿಮ್ಮ ಅಪ್ಪ ಈ ವಯಸ್ಸಿಗೆ ಬಂದಿದ್ದಾರೆ. ಈಗ ಅವರಿಗೆ ಮನೆ ನಡೆಸಲು ಆಗಲ್ಲ. ನೀನು ನಿನ್ನ ಸ್ವಂತ ಕಾಲ ಮೇಲೆ ನಿಲ್ಲಲೇಬೇಕು. ನಾನು ಮೊದಲು ಸಣ್ಣಪುಟ್ಟ ಕೆಲಸ ಮಾಡಿ ನನ್ನ ಖರ್ಚು ನಿಭಾಯಿಸುತ್ತಿದ್ದೆ. ಆದರೆ ಈಗ ಅಮ್ಮನ ಮಾತು ಕೇಳಿ ನಾನು ಒಂದು ದೊಡ್ಡ ಕಂಪನಿಯಲ್ಲಿ ಅಪ್ಲೈ ಮಾಡಿದ್ದೆ. ನನ್ನ ಕೌಶಲ್ಯ ಮತ್ತು ಓದನ್ನು ನೋಡಿ ಇವರು ನನ್ನನ್ನು ಇಂಟರ್ವ್ಯೂಗೆ ಕರೆದಿದ್ದರು. ನಾನು ತುಂಬಾ ಖುಷಿಯಾಗಿದ್ದೆ. ನನಗೆ ಈಗ ಗುರಿ ಸಿಕ್ಕಿದೆ ಎಂದು ಅನಿಸುತ್ತಿತ್ತು. ನನಗೆ ಗೊತ್ತಿತ್ತು, ಒಂದು ವೇಳೆ ಕಂಪನಿಯಲ್ಲಿ ನನಗೆ ಕೆಲಸ ಸಿಕ್ಕರೆ ನನಗೆ 1ರಿಂದ 1.5 ಲಕ್ಷ ಸಂಬಳವಂತೂ ಸಿಗುತ್ತದೆ. ಆದರೆ ಇದು ಕೇವಲ ನನ್ನ ಕನಸುಗಳಾಗಿದ್ದವು. ಸಮಯ ಪಾಲನೆ ಮಾಡುತ್ತಾ ನಾನು ಬೆಳಿಗ್ಗೆಯೇ ಇಂಟರ್ವ್ಯೂಗೆ ಹೋಗಲು ನನ್ನ ಬೈಕ್ ತೆಗೆದಿದ್ದೆ. ಇಂದು ನನ್ನ ಜೊತೆ ಏನಾಗಲಿದೆ ಎಂಬುದರ ಅರಿವಿಲ್ಲದೆ ಇನ್ನೂ 2 ರಸ್ತೆ ದಾಟಿದ್ದೆ ಅಷ್ಟೇ. ಆಗ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ಜನರ ಗುಂಪಿನ ಮೇಲೆ ಬಿತ್ತು. ಏನೂ ಗೊತ್ತಿಲ್ಲ, ಬಾಲ್ಯದಿಂದಲೂ ನನ್ನಲ್ಲಿ ಕುತೂಹಲ ತುಂಬಾನೇ ಇತ್ತು. ಯಾವುದಾದರೂ ವಿಷಯ ನನ್ನ ಮನಸ್ಸಿಗೆ ಸರಿಯಾಗಿ ಕಾಣದಿದ್ದರೆ ಅಥವಾ ಅದರಲ್ಲಿ ಏನಾದರೂ ಗೊಂದಲವಿದ್ದರೆ ನಾನು ಆ ವಿಷಯದಲ್ಲಿ ಖಂಡಿತವಾಗಿಯೂ ಭಾಗಿಯಾಗುತ್ತಿದ್ದೆ. ಸದ್ಯಕ್ಕೆ ನಾನು ಆಫೀಸ್ಗೆ ಹೋಗಬೇಕು, ನಂದು ಇಂಟರ್ವ್ಯೂ ಇದೆ ಎಂದು ನನ್ನನ್ನು ನಾನೇ ತಡೆದಿದ್ದೆ. ಆದರೆ ಅಭ್ಯಾಸಕ್ಕೆ ಸೋತು ನಾನು ಆ ಗುಂಪಿನ ಕಡೆಗೆ ಹೋದೆ. ಆದರೆ ಮುಂದಿನ ಕ್ಷಣ ಆಶ್ಚರ್ಯಕರವಾಗಿತ್ತು. ಅಲ್ಲಿ ಒಬ್ಬ ವೃದ್ಧರು ನೆಲದ ಮೇಲೆ ಬಿದ್ದಿದ್ದರು. ಜನರು ಅವರ ವಿಡಿಯೋ ಮಾಡುತ್ತಿದ್ದರು, ಗೇಲಿ ಮಾಡುತ್ತಿದ್ದರು. ಆದರೆ ಯಾರೂ ಅವರಿಗೆ ಸಹಾಯ ಮಾಡಲು ತಯಾರಿರಲಿಲ್ಲ. ಅವರ ಕೈಕಾಲುಗಳು ಕೂಡ ತರಚಿಕೊಂಡಿದ್ದವು. ಆ ವೃದ್ಧರು ರಸ್ತೆ ದಾಟುತ್ತಿದ್ದಾಗ ಯಾವುದೋ ಗಾಡಿ ಅವರಿಗೆ ಡಿಕ್ಕಿ ಹೊಡೆದಿತ್ತು. ಇಷ್ಟೊಂದು ಯುವಕರು ನಿಂತು ತಮಾಷೆ ನೋಡುತ್ತಿದ್ದರಲ್ಲ ಎಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ಯಾರೂ ಯಾಕೆ ಸಹಾಯ ಮಾಡುತ್ತಿಲ್ಲ? ನಾನು ತಕ್ಷಣ ಜನಸಂದಣಿಯನ್ನು ಸೀಳಿಕೊಂಡು ಆ ವೃದ್ಧರ ಹತ್ತಿರ ಬಂದೆ ಮತ್ತು ಅವರಿಗೆ ಆಸರೆ ನೀಡಿ ಎದ್ದು ನಿಲ್ಲಿಸಿದೆ. ಆಗ ಅವರ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಜನರು ಇದ್ದಕ್ಕಿದ್ದಂತೆ ನನ್ನ ಮೇಲೆ ಕೂಗಾಡಲು ಶುರುಮಾಡಿದರು, ನಿನಗೇನು ತೊಂದರೆ? ಅವರೇ ಎದ್ದು ಹೋಗುತ್ತಾರೆ. ಸರಿ, ಇಲ್ಲಿಂದ ನಮಗೆ ವಿಡಿಯೋ ಮಾಡಲು ಬಿಡು. ಆಗ ನಾನು ದಂಗಾಗಿ ಹೋದೆ. ಇಂದಿಗೂ ಮುನ್ನ ನಾನು ರಸ್ತೆಯಲ್ಲಿ ಇಂತಹ ಘಟನೆಯನ್ನು ನೋಡಿರಲಿಲ್ಲ. ಯಾರಿಗಾದರೂ ಯುವಕನಿಗೆ ಪೆಟ್ಟಾದರೂ ತಕ್ಷಣ ಸಹಾಯ ಮಾಡಲು ಜನರು ಮುಂದೆ ಬರುತ್ತಾರೆ. ಆದರೆ ಇಂದು ಆಶ್ಚರ್ಯವೆಂಬಂತೆ ಯಾರೂ ಮುಂದೆ ಬರುತ್ತಿರಲಿಲ್ಲ. ಬದಲಾಗಿ ಇಂತಹ ಕೀಳುಮಾತುಗಳನ್ನು ಆಡುತ್ತಿದ್ದರು. ನಾನು ತಕ್ಷಣ ಜೋರಾಗಿ ಕೂಗಿದೆ, ನಿಮ್ಮ ತಲೆಗೇನಾದರೂ ಕೆಟ್ಟಿದೆಯಾ?
ಒಬ್ಬ ವಯಸ್ಸಾದ ಮನುಷ್ಯ ನೋವಿನಿಂದ ಒದ್ದಾಡುತ್ತಿದ್ದಾನೆ ಮತ್ತು ನಿಮಗೆ ವಿಡಿಯೋ ಮಾಡುವ ಚಿಂತೆ. ಬರೀ ಕಂಟೆಂಟ್ ಬೇಕು. ಸ್ವಲ್ಪವಾದರೂ ಮಾನವೀಯತೆಯನ್ನು ನಿಮ್ಮೊಳಗೆ ಜೀವಂತವಾಗಿಡಿ. ಈ ಸಮಯ ನಿಮ್ಮೆಲ್ಲರ ಮೇಲೂ ಬರಬಹುದು. ಹೀಗೆ ಹೇಳಿ ನಾನು ಆ ವೃದ್ಧರನ್ನು ನನ್ನ ಬೈಕ್ ಹತ್ತಿರ ಕರೆತಂದೆ ಮತ್ತು ಅವರನ್ನು ಬೈಕ್ ಮೇಲೆ ಕೂರಿಸುತ್ತಾ ಮೃದುವಾಗಿ ಹೇಳಿದೆ, ಅಂಕಲ್, ನಾವು ಈಗ ಆಸ್ಪತ್ರೆಗೆ ಹೋಗೋಣ. ನಿಮಗೆ ಔಷಧಿ ಕೊಡಿಸಿ ನಂತರ ನಾನು ನನ್ನ ಕೆಲಸಕ್ಕೆ ಹೋಗುತ್ತೇನೆ. ಬೈಕ್ ಮೇಲೆ ಕುಳಿತು ನೀವು ನನ್ನನ್ನು ಹಿಡಿದುಕೊಳ್ಳುತ್ತೀರಲ್ಲ? ಅವರು ಹೌದು ಎಂದು ತಲೆಯಲ್ಲಿ ಸನ್ನೆ ಮಾಡಿದರು. ನಾನು ವಾಚ್ನಲ್ಲಿ ಸಮಯ ನೋಡಿದೆ. ನನ್ನ ಹತ್ತಿರ ಕೇವಲ ಅರ್ಧ ಗಂಟೆ ಇತ್ತು. ನಾನು ಯಾವುದೇ ಬೆಲೆ ತೆತ್ತಾದರೂ ಆಫೀಸ್ ತಲುಪಬೇಕಿತ್ತು. ನನಗೆ ಗೊತ್ತಿತ್ತು, ಈ ಕಂಪನಿಯ ಜನರು ತುಂಬಾ ಕಟ್ಟುನಿಟ್ಟು. ಸಮಯ ಪಾಲನೆ ಮಾಡದಿದ್ದರೆ ಇವರು ಕೆಲಸ ಕೊಡುವುದಿಲ್ಲ. ಆದರೆ ಈಗ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೆ ಮತ್ತು ಒಬ್ಬ ವೃದ್ಧರಿಗೆ ಸಹಾಯ ಮಾಡುವುದು ನನಗೆ ಹೆಚ್ಚು ಮುಖ್ಯ ಎಂದು ಅನಿಸುತ್ತಿತ್ತು. ನನ್ನ ಅಪ್ಪ ಯಾವಾಗಲೂ ಹೇಳುತ್ತಿದ್ದರು, ಎಂದಾದರೂ ಯಾರಾದರೂ ವೃದ್ಧರು ಅಥವಾ ಅಸಹಾಯಕರು ಕಷ್ಟದಲ್ಲಿರುವುದನ್ನು ಕಂಡರೆ ಅವರಿಗೆ ಸಹಾಯ ಮಾಡು, ಏಕೆಂದರೆ ಆ ಸಮಯ ನಿನ್ನ ಮೇಲೂ ಬರಬಹುದು. ಆ ಸಮಯ ಬರುತ್ತದೆ ಮತ್ತು ನನಗೂ ಹಾಗೆಯೇ ಅನ್ನಿಸುತ್ತಿತ್ತು. ವಯಸ್ಸಾದ ಮೇಲೆ ಮನುಷ್ಯ ಸಂಪೂರ್ಣವಾಗಿ ಅಸಹಾಯಕನಾಗುತ್ತಾನೆ ಮತ್ತು ಆ ಸಮಯದಲ್ಲಿ ಆ ವೃದ್ಧರು ಕೂಡ ತುಂಬಾ ಅಸಹಾಯಕವಾಗಿ ಕಾಣುತ್ತಿದ್ದರು. ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಮರೆತುಬಿಟ್ಟಿದ್ದೆ. ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ತಲುಪಿದೆ. ಆಸ್ಪತ್ರೆಯಲ್ಲಿ ಇಂದು ಅಗತ್ಯಕ್ಕಿಂತ ಹೆಚ್ಚು ಜನಸಂದಣಿ ಇತ್ತು. ನಾನು ನನ್ನ ಜೇಬಿನಿಂದ ಪರ್ಸ್ ತೆಗೆದು ಹಣ ನೋಡಿದೆ. ಹೆಚ್ಚೆಂದರೆ ಪೆಟ್ರೋಲ್ಗಾಗಿ 300 ರೂಪಾಯಿ ಮಾತ್ರ ಇತ್ತು. ಇದರಲ್ಲಿ ನಾನು ಅವರಿಗೆ ಬ್ಯಾಂಡೇಜ್ ಚಿಕಿತ್ಸೆ ಮಾಡಿಸಿದರೆ ನಾನು ಮನೆಗೆ ಹೇಗೆ ತಲುಪುವುದು? ಈ ಯೋಚನೆಯೊಂದಿಗೆ ನಾನು ಅವರನ್ನು ನೋಡಿದೆ, ಆದರೆ ಹಣದ ಬಗ್ಗೆ ಯೋಚಿಸುವಂತಹ ಪರಿಸ್ಥಿತಿಯಲ್ಲಿ ಅವರಿರಲಿಲ್ಲ. ನಾನು ತಲೆ ಕೊಡವಿಕೊಂಡು ತಕ್ಷಣ ಅವರನ್ನು ಒಳಗೆ ಕರೆದುಕೊಂಡು ಹೋದೆ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಬ್ಯಾಂಡೇಜ್ ಹಾಕುವ ಕೆಲಸ ಶುರುವಾಯಿತು. ನಾನು ಪದೇ ಪದೇ ಆ ಮೇಲ್ ನರ್ಸ್ಗೆ, ಪುರುಷ ನರ್ಸ್, ಬೇಗ ಮಾಡಿ, ನನಗೆ ತಡವಾಗುತ್ತಿದೆ ಎಂದು ಸನ್ನೆ ಮಾಡುತ್ತಿದ್ದೆ. ಆದರೆ ಅವರಿಗೆ ಚಿಕಿತ್ಸೆ ನೀಡುವಷ್ಟರಲ್ಲಿ ಪೂರ್ತಿ 1 ಗಂಟೆಯೇ ಕಳೆದುಹೋಯಿತು, ಏಕೆಂದರೆ ಅಲ್ಲಿ ಮೊದಲೇ ರೋಗಿಗಳು ಇದ್ದರು. ನಂತರ ನಾನು ಆ ಅಂಕಲ್ ಅವರನ್ನು ನೋಡಿದೆ. ಅವರನ್ನು ಇಲ್ಲೇ ಬಿಟ್ಟು ನನ್ನ ಕೆಲಸಕ್ಕೆ ಹೋಗಬೇಕೆಂಬ ಉದ್ದೇಶವಿತ್ತು. ಆದರೆ ಸದ್ಯಕ್ಕೆ ನಾನು ಹಾಗೆ ಮಾಡಲು ಬಯಸಲಿಲ್ಲ. ನಾನು ಮೃದುವಾಗಿ, ಅಂಕಲ್, ನಿಮ್ಮ ಮನೆ ಎಲ್ಲಿದೆ? ನಾನು ನಿಮ್ಮನ್ನು ಬಿಡುತ್ತೇನೆ ಅಥವಾ ನೀವು ಯಾರಿಗಾದರೂ ಫೋನ್ ಮಾಡಿ ಕರೆಸಿಕೊಳ್ಳಿ. ನನಗೆ ತುಂಬಾ ತಡವಾಗುತ್ತಿದೆ. ಇಂದು ನನಗೆ ಒಂದು ದೊಡ್ಡ ಕಂಪನಿಯಲ್ಲಿ ಇಂಟರ್ವ್ಯೂ ಇದೆ. ನಾನು ಸಮಯಕ್ಕೆ ಸರಿಯಾಗಿ ತಲುಪದಿದ್ದರೆ ನನಗೆ ಕೆಲಸ ಸಿಗುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ತುಂಬಾ ಬೇಸರ ಮಾಡಿಕೊಂಡರು. ಮುಖ ಬಾಡಿಹೋಯಿತು. ಅವರು ಅಷ್ಟು ಬೇಸರಗೊಂಡಿದ್ದನ್ನು ನೋಡಿ ನಾನು ಮೃದುವಾಗಿ, ಏನಾಯ್ತು? ಯಾರೂ ಬರುವುದಿಲ್ಲವಾ ಅಥವಾ ಮನೆಗೆ ಹೋಗಲು ಹಣ ಇಲ್ಲವಾ ಎಂದು ಕೇಳಿದೆ. ಆಗ ಅವರು, ನನಗೆ ಯಾರೂ ಇಲ್ಲ ಮಗನೇ, ನಾನು ನನ್ನ ಸ್ನೇಹಿತನ ಮನೆಯಲ್ಲಿ ಇರುತ್ತಿದ್ದೇನೆ. ಈಗ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ. ನೀನು ಒಂದು ಕೆಲಸ ಮಾಡು, ನನಗೆ ಸ್ವಲ್ಪ ಹಣ ಕೊಡು. ನಾನು ಆಟೋ ರಿಕ್ಷಾ ಮಾಡಿಕೊಂಡು ಮನೆಗೆ ಹೋಗುತ್ತೇನೆ. ಹೇಗಾದರೂ ಹೋಗುತ್ತೇನೆ. ನಾನು ನಿನ್ನ ಅನಿವಾರ್ಯತೆಯನ್ನು ಅರ್ಥಮಾಡಿಕೊಳ್ಳಬಲ್ಲೆ. ನನ್ನ ಹತ್ತಿರ ಹಣವಿತ್ತು, ಆದರೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಪರ್ಸ್ ಬಿದ್ದು ಹೋಯಿತು ಎಂದರು. ಅವರ ಮಾತು ಕೇಳಿ ನಾನು ನನ್ನ ಪರ್ಸ್ ತೆರೆದೆ. ಅದರಲ್ಲಿ ಈಗ 100 ರೂಪಾಯಿಯ ನೋಟು ಮಾತ್ರ ಇತ್ತು. ನಾನು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆ ಹಣವನ್ನು ಅವರಿಗೆ ಕೊಟ್ಟೆ ಮತ್ತು ಅವರ ಮುಖ ನೋಡುತ್ತಾ, ನನ್ನ ಹತ್ತಿರ ಇದೊಂದೇ ನೋಟು ಇತ್ತು. ಆದರೆ ನನಗೆ ಗೊತ್ತು, ಈಗ ಈ ಹಣದ ಅವಶ್ಯಕತೆ ನಿಮಗಿದೆ. ನಾನು ನಿಮ್ಮನ್ನು ಮನೆಗೆ ಬಿಡುತ್ತಿದ್ದೆ, ಆದರೆ ನನಗೂ ತುಂಬಾ ಅನಿವಾರ್ಯ ಪರಿಸ್ಥಿತಿ ಇದೆ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ತಲೆಯನ್ನು ಮೆಲ್ಲಗೆ ಅಲ್ಲಾಡಿಸಿದರು ಮತ್ತು ನನಗೆ ಹೋಗಲು ಸನ್ನೆ ಮಾಡಿದರು. ನಾನು ಆಸ್ಪತ್ರೆಯಿಂದ ಹೊರಗೆ ಬಂದೆ. ನಾನು ಬೈಕ್ ಮೇಲೆ ಕುಳಿತಿದ್ದೆ. ಅಷ್ಟರಲ್ಲೇ ನನ್ನ ಮನಸ್ಸಾಕ್ಷಿ ನನಗೆ ಪ್ರಶ್ನಿಸಿತು. ಕೈಕಾಲುಗಳಿಗೆ ತುಂಬಾ ಪೆಟ್ಟು ಬಿದ್ದಿರುವ ಒಬ್ಬ ವೃದ್ಧ ವ್ಯಕ್ತಿ. ನಾನು ಈ ಮನುಷ್ಯನನ್ನು ಹೀಗೆ ಬಿಟ್ಟು ಹೋಗಬೇಕೆ? 100 ರೂಪಾಯಿ ನೋಟಿನಲ್ಲಿ ಅವರು ಮನೆಗೆ ತಲುಪುತ್ತಾರಾ? ನಾನು ತಕ್ಷಣ ಒಳಗೆ ಬಂದೆ. ಆ ವೃದ್ಧರು ನಿಧಾನವಾಗಿ ಬಾಗಿಲ ಹತ್ತಿರ ಬರುತ್ತಿದ್ದರು. ನಾನು ತಕ್ಷಣ ಅವರ ಕಡೆಗೆ ಹೋದೆ ಮತ್ತು ಆಸರೆ ನೀಡುತ್ತಾ, ಅಂಕಲ್, ನೀವು ನನಗೆ ನಿಮ್ಮ ಮನೆಯ ವಿಳಾಸ ಹೇಳಿ, ನಾನು ನಿಮ್ಮನ್ನು ಬಿಡುತ್ತೇನೆ. ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತಿಲ್ಲ. ನಿಮ್ಮ ಕೈಕಾಲುಗಳಿಗೆ ಪೆಟ್ಟಾಗಿದೆ. ಗೊತ್ತಿಲ್ಲ, ಈ ಹಣದಲ್ಲಿ ನೀವು ಮನೆಗೆ ತಲುಪುತ್ತೀರೋ ಇಲ್ಲವೋ ಎಂದೆ. ಆಗ ಅವರು ತಲೆ ತಗ್ಗಿಸಿ, ಮಗನೇ, ನಾನು ಈ ಹಣದಲ್ಲಿ ಮನೆಗೆ ತಲುಪಲು ಆಗುವುದಿಲ್ಲ. ನನ್ನ ಮನೆ ತುಂಬಾ ದೂರವಿದೆ. ನಿನಗೆ ಸುಮ್ಮನೆ ತೊಂದರೆಯಾಗುತ್ತದೆ. ನಾನು ಯಾರನ್ನಾದರೂ ಸಹಾಯ ಕೇಳಿ ಹೋಗುತ್ತೇನೆ ಎಂದರು. ನಾನು ಇಲ್ಲ ಎಂದು ತಲೆ ಅಲ್ಲಾಡಿಸುತ್ತಾ, ಇಂದಿನ ಕಾಲದಲ್ಲಿ ಎಲ್ಲರೂ ತಮ್ಮ ಒಳ್ಳೆಯದನ್ನೇ ನೋಡುತ್ತಾರೆ. ನಿಮಗೆ ಎಷ್ಟು ಪೆಟ್ಟಾಗಿತ್ತು?
ಆದರೆ ಜನರು ನಿಮಗೆ ಸಹಾಯ ಮಾಡುವ ಬದಲು ನಿಮ್ಮ ವಿಡಿಯೋ ಮಾಡಿ ಕಂಟೆಂಟ್ ಪಡೆದುಕೊಳ್ಳುತ್ತಿದ್ದರು. ಬನ್ನಿ ನಾನು ನಿಮ್ಮನ್ನು ಬಿಡುತ್ತೇನೆ ಎಂದೆ. ನಂತರ ಆ ವೃದ್ಧರು 100 ರೂಪಾಯಿ ನೋಟನ್ನು ನನಗೆ ವಾಪಸ್ ಕೊಟ್ಟರು. ನಾನು ಅವರನ್ನು ಬೈಕ್ ಮೇಲೆ ಕೂರಿಸಿಕೊಂಡು ಅವರು ಹೇಳಿದ ದಾರಿಯಲ್ಲಿ ಹೋಗಲಾರಂಭಿಸಿದೆ. ಈಗ ನನಗೆ ತಡವಾಗಿತ್ತು. ಕೆಲಸ ಸಿಗುವುದಿಲ್ಲ ಎಂಬ ನಿರೀಕ್ಷೆ ಪೂರ್ತಿಯಾಗಿ ನನಗಿತ್ತು. ಆದರೂ ನಾನು ಧೈರ್ಯ ಕಳೆದುಕೊಂಡಿರಲಿಲ್ಲ. ನಾನು ಸುಮಾರು 15 ನಿಮಿಷ ಬೈಕ್ ಓಡಿಸಿದೆ ಮತ್ತು ನಂತರ ಒಂದು ಪಾಳು ಬಿದ್ದಂತಿದ್ದ ಮನೆಯ ಮುಂದೆ ಅವರನ್ನು ಇಳಿಸಿದೆ. ಅವರು ಅಲ್ಲೇ ಇಳಿಯುವುದಾಗಿ ಹೇಳಿದ್ದರು. ಅವರು ನನ್ನ ತಲೆ ಮೇಲೆ ಕೈ ಇಡುತ್ತಾ, ಇಂದು ನೀನು ನನಗಾಗಿ ಮಾಡಿದ್ದನ್ನು ನಾನು ಜೀವನ ಪೂರ್ತಿ ಮರೆಯುವುದಿಲ್ಲ ಮತ್ತು ನಿನಗೆ ಇದರ ಬಹುಮಾನ ಖಂಡಿತ ಕೊಡುತ್ತೇನೆ ಎಂದು ಮಾತು ಕೊಡುತ್ತೇನೆ. ಎಂತಹ ಬಹುಮಾನ ಎಂದರೆ ನೀನು ಜೀವನ ಪೂರ್ತಿ ನನ್ನನ್ನು ನೆನಪಿಸಿಕೊಳ್ಳುವ ಹಾಗೆ. ಈಗ ನೀನು ಹೋಗು ಮತ್ತು ನಿನ್ನ ಕೆಲಸದ ಕಡೆ ಗಮನ ಕೊಡು ಎಂದು ಹೇಳಿದರು. ನಾನು ಅವರ ಕೈಕುಲುಕಿ ತಕ್ಷಣ ಕಂಪನಿಯ ಕಡೆಗೆ ಹೊರಟೆ. ಮನಸ್ಸಿನಲ್ಲಿ ಒಂದೇ ಭಯವಿತ್ತು, ಕೆಲಸ ಸಿಗುತ್ತದೋ ಇಲ್ಲವೋ ಅಥವಾ ಇಂದು ನನಗೆ ನಿರಾಸೆಯೇ ಆಗುತ್ತದೋ ಎಂದು. ಆದರೆ ದೇವರೇ ನನಗೆ ಕೆಲಸ ಸಿಗಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೆ. ನನ್ನ ತಂದೆ ಇನ್ನು ದುಡಿಯುವ ವಯಸ್ಸಿನಲ್ಲಿಲ್ಲ. ನನ್ನ ತಂಗಿ ದೊಡ್ಡವಳಾಗುತ್ತಿದ್ದಾಳೆ. ಅವಳ ಮದುವೆ ಮಾಡಿ ಕಳುಹಿಸಿಕೊಡಬೇಕು. ನನ್ನ ತಮ್ಮ ಬೆಳೆಯುತ್ತಿದ್ದಾನೆ. ನಾನು ಹೇಗೆ ತಂದೆಯ ದುಡ್ಡಿನಲ್ಲಿ ಓದಿ ಖುಷಿಯಾದ ಜೀವನ ಕಳೆದಿದ್ದೆನೋ ಹಾಗೆಯೇ ನನ್ನ ತಮ್ಮನಿಗೂ ನೆಮ್ಮದಿಯ ಜೀವನ ಕೊಡಲು ಬಯಸಿದ್ದೆ. ಆದರೆ ಪರಿಸ್ಥಿತಿ ಎಷ್ಟು ಕಠಿಣವಾಗಿ ಕಾಣುತ್ತಿತ್ತು ಎಂದರೆ ನನಗೆ ಯಾವುದೇ ಕನಸು ನನಸಾಗುವ ಲಕ್ಷಣ ಕಾಣುತ್ತಿರಲಿಲ್ಲ. ಹೀಗೆ ಪ್ರಾರ್ಥಿಸುತ್ತಾ ನಾನು ಕಂಪನಿಗೆ ತಲುಪಿದೆ. ಬೈಕ್ ಒಂದು ಕಡೆ ಪಾರ್ಕ್ ಮಾಡಿ ಒಳಗಡೆ ಹೋದೆ. ನಾನು ಬಾಗಿಲ ಹತ್ತಿರ ತಲುಪಿದ್ದೆ ಅಷ್ಟೇ. ಆಗ ಗಾರ್ಡ್ ನನ್ನ ಮುಂದೆ ಕೈ ಅಡ್ಡ ಹಿಡಿದು ಎಲ್ಲಿಗೆ ಹೋಗ್ತಿದೀಯಾ ಎಂದು ಕೇಳಿದನು. ನಾನು ತಕ್ಷಣ ಅವನ ಮುಂದೆ ನನ್ನ ಫೈಲ್ ಹಿಡಿದು ಇಂದು ಈ ಕಂಪನಿಯಲ್ಲಿ ನನ್ನ ಇಂಟರ್ವ್ಯೂ ಇದೆ ಎಂದು ಹೇಳಿದೆ. ಆಗ ಅವನು ಕಂಪನಿಯಲ್ಲಿ ಇಂಟರ್ವ್ಯೂ ನಡೆಯಬೇಕಿತ್ತು ಎಂದು ನನಗೆ ಗೊತ್ತು. ಅವು ಮುಗಿದು ಹೋಗಿವೆ, ನೀವು ಇಲ್ಲಿಂದ ಹೋಗಿ. ನಿಮ್ಮ ಇಂಟರ್ವ್ಯೂ ಈಗ ಆಗುವುದಿಲ್ಲ. ಯಾರು ಸಮಯ ಪಾಲನೆ ಮಾಡುವುದಿಲ್ಲವೋ ಅಂತಹವರಿಗೆ ಇದೇ ರೀತಿಯ ಅವಮಾನವೇ ಗತಿ ಎಂದು ಹೇಳಿದನು. ಅವನ ಮಾತು ಕೇಳಿ ನಾನು ಕೈ ಮುಗಿದು, ಅಣ್ಣ, ನನಗೆ ಗೊತ್ತು ಈಗ ಇಂಟರ್ವ್ಯೂ ನಡೆಯುತ್ತಿರುತ್ತದೆ ಮತ್ತು ನನ್ನ ಸರದಿ ಹೇಗಿದ್ದರೂ ಕೊನೆಯದು. ನನ್ನನ್ನು ಹೋಗಲು ಬಿಡಿ. ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ನಾನು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡುವಲ್ಲಿ ಸಿಕ್ಕಿಹಾಕಿಕೊಂಡಿದ್ದೆ. ಇಲ್ಲದಿದ್ದರೆ ಸಮಯಕ್ಕಿಂತ ಬಹಳ ಮೊದಲೇ ಬರುತ್ತಿದ್ದೆ ಎಂದು ಹೇಳಿದೆ. ಆದರೆ ಅವನು ನನ್ನನ್ನು ಹಿಂದಕ್ಕೆ ದೂಡುತ್ತಾ, ಅರ್ಥವಾಗುತ್ತಿಲ್ಲವೇ? ಇಲ್ಲಿಂದ ಹೋಗು. ನಿನ್ನಂತಹ ನಿರ್ಲಕ್ಷ್ಯ ವಹಿಸುವವರಿಗೆ ನಮ್ಮ ಕಂಪನಿಯಲ್ಲಿ ಜಾಗವಿಲ್ಲ. ಯಾವ ವ್ಯಕ್ತಿ ಇಂಟರ್ವ್ಯೂಗೆ ತಡವಾಗಿ ಬರುತ್ತಾನೋ ಅವನು ಕೆಲಸ ಹೇಗೆ ಮಾಡುತ್ತಾನೆ? ಇಲ್ಲಿಂದ ಹೋಗು ಎಂದು ಹೇಳಿದನು. ನಾನು ಮತ್ತೊಮ್ಮೆ ಅವನ ಮುಂದೆ ಕೈಮುಗಿದು, ನೀನು ಇಲ್ಲಿ ಗಾರ್ಡ್ ಆಗಿದ್ದೀಯಾ? ನಾನು ನಿನಗೆ ಕೆಟ್ಟದ್ದನ್ನು ಹೇಳುತ್ತಿಲ್ಲ ಅಥವಾ ಕೆಟ್ಟ ದೃಷ್ಟಿಯಿಂದಲೂ ನೋಡುತ್ತಿಲ್ಲ. ನಾನು ನಿನ್ನಲ್ಲಿ ಕೇವಲ ವಿನಂತಿಸಿಕೊಳ್ಳುತ್ತಿದ್ದೇನೆ. ನನ್ನನ್ನು ಹೋಗಲು ಬಿಡಿ. ಆ ದೇವರಿಗಾಗಿ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಎಂದು ಹೇಳಿದೆ. ಆದರೆ ಅವನು ನನ್ನನ್ನು ನೋಡುತ್ತಾ, ನೀನು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡು ಅಥವಾ ಪ್ರೀತಿಯ ದೃಷ್ಟಿಯಿಂದ ನೋಡು. ಆದರೆ ನಾನು ನಿನ್ನನ್ನು ಒಳಗೆ ಬಿಡುವುದಿಲ್ಲ. ಒಂದು ವೇಳೆ ನೀನು ನನಗೆ ತೊಂದರೆ ಕೊಟ್ಟರೆ ನಾನು ಖಂಡಿತ ನನ್ನ ಲಾಠಿ ಎತ್ತಬೇಕಾಗುತ್ತದೆ. ಇಲ್ಲಿಂದ ಹೋಗು ಎಂದು ಹೇಳಿದನು. ಹೀಗೆ ಹೇಳುತ್ತಲೇ ಅವನು ನನಗೆ ಮತ್ತೊಮ್ಮೆ ಜೋರಾಗಿ ದೂಡಿದನು. ಆಗ ಇದ್ದಕ್ಕಿದ್ದಂತೆ ನನ್ನ ಕಣ್ಣು ಎದುರುಗಡೆ ಬಿತ್ತು. ಒಂದು ಹೊಳೆಯುವ ಕಾರು ನನ್ನಿಂದ ಸ್ವಲ್ಪ ದೂರದಲ್ಲಿ ನಿಂತಿತ್ತು. ನಾನು ಒಂದು ಕಡೆ ಸರಿದೆ. ಆದರೆ ಅದು ಕಂಪನಿಯ ಯಾವುದೋ ದೊಡ್ಡ ಹುದ್ದೆಯಲ್ಲಿರುವ ವ್ಯಕ್ತಿಯ ಕಾರಾಗಿತ್ತು. ಆ ಗಾರ್ಡ್ ಬೇಗನೆ ಓಡಿಹೋಗಿ ಕಾರಿನ ಬಾಗಿಲು ತೆರೆದನು ಮತ್ತು ಆ ಕಾರಿನಿಂದ ಇಳಿಯುವ ವ್ಯಕ್ತಿಯ ಮೇಲೆ ನನ್ನ ದೃಷ್ಟಿ ಬಿದ್ದ ತಕ್ಷಣ ನಾನು ನಿಂತಲ್ಲೇ ಕಲ್ಲಾಗಿ ಹೋದೆ. ಏಕೆಂದರೆ ಕಾರಿನಿಂದ ಬೇರೆ ಯಾರೂ ಅಲ್ಲ, ಬದಲಾಗಿ ಅದೇ ವೃದ್ಧ ವ್ಯಕ್ತಿ ಇಳಿಯುತ್ತಿದ್ದರು. ಯಾರನ್ನು ನಾನು ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಪಾಳು ಬಿದ್ದಂತಿದ್ದ ಮನೆಯ ಮುಂದೆ ಬಿಟ್ಟಿದ್ದೆನೋ ಅವರೇ ಆಗಿದ್ದರು. ಅವರ ಬಟ್ಟೆಗಳು ಬದಲಾಗಿದ್ದವು. ಕೂದಲಿನ ಸ್ಟೈಲ್ ಬದಲಾಗಿತ್ತು. ಅವರನ್ನು ನೋಡಿದರೆ ಅವರೇ ಈ ಕಂಪನಿಯ ಮಾಲೀಕರು ಎಂಬಂತೆ ಕಾಣುತ್ತಿತ್ತು. ಅವರು ಮೌನವಾದ ದೃಷ್ಟಿಯನ್ನು ನನ್ನ ಅಸ್ತಿತ್ವದ ಮೇಲೆ ಬೀರಿದರು ಮತ್ತು ಏನನ್ನೂ ಹೇಳದೆ ಒಳಗೆ ಹೊರಟು ಹೋದರು. ನಾನಂತೂ ಎಷ್ಟರ ಮಟ್ಟಿಗೆ ದಂಗಾಗಿ ಹೋಗಿದ್ದೆನೆಂದರೆ ಮೈಯಲ್ಲಿ ರಕ್ತವೇ ಇಲ್ಲದಂತಾಗಿತ್ತು. ಈ ಮನುಷ್ಯ ಇಷ್ಟು ಒಳ್ಳೆಯ ಪರಿಸ್ಥಿತಿಯಲ್ಲಿ ಹೇಗಿರಲು ಸಾಧ್ಯ? ನಾನು ಅವರಿಗೆ ಎಷ್ಟು ಸಹಾಯ ಮಾಡಿದ್ದೆ? ಅವರು ನನ್ನ ಹತ್ತಿರ ಬರಲು ಸಾಧ್ಯವಿರಲಿಲ್ಲವೇ? ಅವರು ನನ್ನ ಕಣ್ಣ ಮುಂದೆಯೇ ಒಳಗೆ ಹೋದರು ಮತ್ತು ನಾನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಆ ಗಾರ್ಡ್ ಹತ್ತಿರ ಮತ್ತೊಮ್ಮೆ ಹೋಗುವ ಧೈರ್ಯ ನನ್ನಲ್ಲಿ ಇರಲಿಲ್ಲ. ನಂತರ ಮೌನವಾಗಿ ನಾನು ನನ್ನ ಬೈಕ್ ತೆಗೆದು ವಾಪಸ್ ಮನೆಯ ಕಡೆಗೆ ತಿರುಗಿದೆ. ನಾನು ಇನ್ನೂ ಇದೇ ನೆನಪುಗಳಲ್ಲಿ ಕಳೆದು ಹೋಗಿದ್ದೆ. ಆಗ ಕೋಣೆಯ ಬಾಗಿಲು ತೆರೆದು ನನ್ನ ಅಮ್ಮ ಒಳಗೆ ಬಂದರು. ಅವರು ಬಂದ ತಕ್ಷಣ ನಾನು ವಾಸ್ತವ ಪ್ರಪಂಚಕ್ಕೆ ಮರಳಿದೆ. ಅವರು ನನ್ನ ಹಿಂದೆಯೇ ಬಂದು ನಿಂತುಕೊಂಡರು
ಮತ್ತು ನನ್ನ ಹೆಗಲ ಮೇಲೆ ಕೈ ಇಡುತ್ತಾ ಹೇಳಿದರು. ನಿನ್ನೆ ನಾನು ನಿಮ್ಮ ಅಪ್ಪಾಜಿಗೆ ನಿನಗೆ ಕೆಲಸ ಸಿಕ್ಕಿದೆ ಎಂದು ಹೇಳಿದೆ. ತುಂಬಾ ಖುಷಿಯಾಗಿ ಅವರು ನಿನಗೆ ಆಶೀರ್ವಾದ ಮಾಡುತ್ತಿದ್ದರು. ನೀನು ಅವರ ಅತ್ಯಂತ ಒಳ್ಳೆಯ ಮಗ ಎಂದು ಹೇಳುತ್ತಿದ್ದರು. ಪ್ರತಿಯೊಂದು ಮಾತನ್ನೂ ಕೇಳುತ್ತೀಯಾ? ಒಳ್ಳೆಯ ಶಿಕ್ಷಣವನ್ನು ಪಡೆದಿದ್ದೀಯಾ? ಈಗ ಕೆಲಸ ಕೂಡ ಶುರು ಮಾಡಿದ್ದೀಯಾ? ನಿನ್ನಂತಹ ಮಗ ಪುಣ್ಯವಂತರಿಗೆ ಮಾತ್ರ ಸಿಗುತ್ತಾನೆ. ಒಳ್ಳೆಯ ಕೆಲಸ ಸಿಕ್ಕ ಮೇಲೆ ತಂದೆ ತಾಯಿಯನ್ನು ಮರೆಯಬೇಡ. ಅವರು ನಿನಗಾಗಿ ತುಂಬಾ ಮಾಡಿದ್ದಾರೆ. ಆದರೆ ನನ್ನ ಮನಸ್ಸು ವಿಚಿತ್ರವಾದ ಸ್ಥಿತಿಯಲ್ಲಿತ್ತು. ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಕೇವಲ ನನ್ನನ್ನು ಕರೆಯಲಾಗಿದೆ ಎಂದು ನಾನು ಅಮ್ಮನಿಗೆ ಹೇಳಲು ಆಗಲಿಲ್ಲ. ಆದರೆ ಅವರ ಕಣ್ಣುಗಳಲ್ಲಿನ ಹೊಳಪನ್ನು ನೋಡಿ ನಾನು ಸುಮ್ಮನಾದೆ ಮತ್ತು ಹೌದು ಎಂದು ತಲೆ ಅಲ್ಲಾಡಿಸಿ ನನ್ನ ಫೈಲ್ ಎತ್ತಿಕೊಂಡು ಹೊರಬಂದೆ. ಅವರು ನನಗೆ ತಿಂಡಿ ತಿನ್ನಲು ತುಂಬಾ ಒತ್ತಾಯಿಸಿದರು. ಆದರೆ ಸದ್ಯಕ್ಕೆ ನಾನು ಇಂದು ಕೆಲಸ ಸಿಗುವ ಸಾಧ್ಯತೆ ಇರುವ ಜಾಗಕ್ಕೆ ತಲುಪಲು ಬಯಸಿದ್ದೆ. ಒಂದು ವಿಷಯವಂತೂ ಖಾತ್ರಿಯಾಗಿತ್ತು. ನಿನ್ನೆ ನಾನು ಯಾರಿಗೆ ಸಹಾಯ ಮಾಡಿದ್ದೆನೋ ಅದು ಸಹಾಯವಾಗಿರಲಿಲ್ಲ. ಬದಲಾಗಿ ಅದೊಂದು ಪರೀಕ್ಷೆಯಾಗಿತ್ತು ಮತ್ತು ನಾನು ಆ ಪರೀಕ್ಷೆಯಲ್ಲಿ ಪಾಸಾಗಿದ್ದೆ. 1,00,000 ರೂಪಾಯಿ ಹಣವನ್ನು ಅಷ್ಟು ಸುಲಭವಾಗಿ ಯಾವುದೇ ಮನುಷ್ಯ ನಿಂತಲ್ಲೇ ಕೊಡುವುದಿಲ್ಲ. ಅವನು ಎಷ್ಟೇ ಕೋಟ್ಯಾಧಿಪತಿಯಾಗಿದ್ದರೂ ಸರಿ, ಅವನು ತನ್ನ ಹಣವನ್ನು ಈ ರೀತಿ ಯಾರ ಮೇಲೂ ಸುರಿಯುವುದಿಲ್ಲ. ವಿಳಾಸದ ಪ್ರಕಾರ ನಾನು ಆ ಕಂಪನಿಗೆ ತಲುಪಿದೆ. ಈ ದೊಡ್ಡ ಕಂಪನಿಯನ್ನು ನೋಡಿ ನನ್ನ ಕಣ್ಣುಗಳು ಅಗಲವಾದವು. ಅಲ್ಲಿ 2 ಗಾರ್ಡ್ಗಳು ನಿಂತಿದ್ದರು. ನಾನು ಬೈಕ್ ಒಂದು ಕಡೆ ನಿಲ್ಲಿಸಿ ಮುಂಭಾಗಕ್ಕೆ ಹೋದೆ. ಇಂದು ನಾನು ಸಮಯದಲ್ಲಿ ಸ್ವಲ್ಪವೂ ತಡಮಾಡಿರಲಿಲ್ಲ. ರಸ್ತೆಯಲ್ಲಿ ಅತ್ತಿತ್ತ ನೋಡಲೂ ಇಲ್ಲ. ನಿನ್ನೆಯ ಘಟನೆ ನನಗೊಂದು ಪಾಠವನ್ನಂತೂ ಕಲಿಸಿತ್ತು. ನಾವು ಎಲ್ಲಿಗೆ ಹೋಗುತ್ತಿದ್ದೇವೋ ಮನುಷ್ಯ ಕೇವಲ ಅಲ್ಲಿಗೆ ಗಮನ ಕೊಡಬೇಕು. ಈ ಆಲೋಚನೆ ತಪ್ಪು ಎಂದು ನನಗೆ ತಿಳಿದಿದೆ. ನಿಮ್ಮ ಕಣ್ಣಿಗೆ ಯಾರಾದರೂ ತೊಂದರೆಯಲ್ಲಿರುವವರು ಕಂಡರೆ ಅವರಿಗೆ ಸಹಾಯ ಬೇಕಿದ್ದರೆ ನೀವು ಸಹಾಯ ಮಾಡುತ್ತೀರಿ. ಇದನ್ನೇ ಮಾನವೀಯತೆ ಎನ್ನುತ್ತಾರೆ. ಆದರೆ ನಾನು ಆ ಘಟನೆಯಿಂದ ಎಷ್ಟು ಹೆದರಿದ್ದೆನೆಂದರೆ, ಇಂದು ನಾನು ಎಲ್ಲಿಯೂ ನೋಡಬಾರದು ಎಂದುಕೊಂಡಿದ್ದೆ ಮತ್ತು ಅವಕಾಶ ಮನುಷ್ಯನಿಗೆ ಪದೇ ಪದೇ ಸಿಗುವುದಿಲ್ಲ. ನಾನು ಹತ್ತಿರ ತಲುಪಿದಾಗ ಒಬ್ಬ ಗಾರ್ಡ್ ನನ್ನ ಹತ್ತಿರ ಬಂದು, ನಿಮ್ಮ ಹೆಸರು ಮಾನವ್ ಅಲ್ವಾ ಎಂದು ಕೇಳಿದನು. ನಾನು ಹೌದು ಎಂದು ತಲೆ ಅಲ್ಲಾಡಿಸಿದೆ. ಅವನು ತಕ್ಷಣ, ನಿಮಗಾಗಿ ಸಿಇಒ ಸಾಹೇಬರು ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದು ಹೇಳಿದನು. ನೀವು ಬಂದಿದ್ದೀರಾ ಇಲ್ಲವಾ ಎಂದು ಕೇಳಲು ಅವರು ಒಳಗಿನಿಂದ 1-2 ಬಾರಿ ಆಳುಗಳನ್ನು ಕಳುಹಿಸಿದ್ದಾರೆ. ನೀವು ಮೊದಲನೇ ಮಹಡಿಯ 3ನೇ ಕೋಣೆಗೆ ಹೋಗಿ. ಅಲ್ಲಿ ಸಿಇಒ ಸಾಹೇಬರ ಕೋಣೆ ಇದೆ. ಇಂದು ನಿಮಗೋಸ್ಕರ ಅವರು ಬೇಗ ಬಂದಿದ್ದಾರೆ. ಅವನ ಮಾತು ಕೇಳಿ ನಾನು ಏನೂ ಮಾತನಾಡಲಿಲ್ಲ. ಬಸ್ ಮೌನವಾಗಿ ಒಳಗಡೆ ಹೋದೆ. ಒಳಗೆ ಪ್ರವೇಶಿಸಿದ ತಕ್ಷಣ ಒಂದು ದೊಡ್ಡ ರಿಸೆಪ್ಷನ್ ಇತ್ತು ಮತ್ತು ಎದುರುಗಡೆ ಮೆಟ್ಟಿಲುಗಳಿದ್ದವು. ಲಿಫ್ಟ್ ಕೂಡ ಇತ್ತು. ಆದರೆ ಸದ್ಯಕ್ಕೆ ನಾನು ಮೆಟ್ಟಿಲುಗಳನ್ನೇ ಆರಿಸಿಕೊಂಡೆ. ನಾನು ಒಂದೊಂದೇ ಹೆಜ್ಜೆ ಮುಂದೆ ಇಡುತ್ತಿದ್ದಂತೆ ನನ್ನ ಎದೆಬಡಿತ ಹೆಚ್ಚಾಗುತ್ತಿತ್ತು. ನನ್ನನ್ನು ಇಲ್ಲಿಗೆ ಯಾಕೆ ಕರೆಯಲಾಗಿದೆ ಮತ್ತು ಯಾವ ಸಿಇಒ ನನಗಾಗಿ ತನ್ನ ನಿದ್ದೆ ಹಾಳು ಮಾಡಿಕೊಂಡು ಇಲ್ಲಿ ಕುಳಿತು ನನಗಾಗಿ ಕಾಯುತ್ತಿದ್ದಾನೆ? ಮೆಟ್ಟಿಲುಗಳನ್ನು ಹತ್ತುತ್ತಾ ನಾನು ಮೊದಲನೇ ಮಹಡಿಗೆ ತಲುಪಿದೆ. 3ನೇ ಕೋಣೆಯ ಬದಿಯಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಸಿಇಒ ಹೆಸರು ಬರೆಯಲಾಗಿತ್ತು, ಮಿಸ್ಟರ್ ಜಯಂತ್. ನಾನು ಬಾಗಿಲ ಹತ್ತಿರ ತಲುಪಿದೆ. ದೀರ್ಘ ಉಸಿರು ತೆಗೆದುಕೊಂಡು ಮೆಲ್ಲಗೆ ಬಾಗಿಲು ತಟ್ಟಿದೆ. ಒಳಗಿನಿಂದ ಗಂಭೀರವಾದ ಧ್ವನಿ ಕೇಳಿಸಿತು, ಒಳಗೆ ಬಾ, ಬಾಗಿಲು ತೆಗೆದಿದೆ, ನಿನಗಾಗಿಯೇ ಕಾಯಲಾಗುತ್ತಿದೆ. ಅವರ ಧ್ವನಿ ಕೇಳಿ ನಾನು ಕ್ಷಣಾರ್ಧದಲ್ಲಿ ಗುರುತಿಸಿದೆ, ಇದು ಅದೇ ವ್ಯಕ್ತಿ ಯಾರಿಗೆ ನಾನು ನಿನ್ನೆ ಸಹಾಯ ಮಾಡಿದ್ದೆನೋ ಮತ್ತು ಯಾರು ನಿನ್ನೆ ನನ್ನ ಮನೆಗೆ ಬಂದಿದ್ದರೋ ಅವರೇ ಎಂದು. ನನಗೆ 1,00,000 ರೂಪಾಯಿ ಕೊಟ್ಟಿದ್ದರು ಮತ್ತು ಈ ಕಂಪನಿಗೆ ಬರುವಂತೆ ಆಹ್ವಾನ ನೀಡಿದ್ದರು. ನಾನು ಬಾಗಿಲು ತೆರೆದು ಒಳಗೆ ಹೋದೆ. ಎದುರುಗಡೆ ನಾನು ಊಹಿಸಿದಂತೆಯೇ ಅದೇ ವ್ಯಕ್ತಿ ಕುಳಿತಿದ್ದರು ಮತ್ತು ಅವರಲ್ಲದೆ ಇನ್ನೊಬ್ಬ ವ್ಯಕ್ತಿ, ಒಬ್ಬ ಸುಂದರವಾದ ಹುಡುಗಿ ಮತ್ತು ಒಬ್ಬ ಹುಡುಗ ಕೂಡ ಕುಳಿತಿದ್ದನು. ಅವನ ವಯಸ್ಸು ಸುಮಾರು 26ರಿಂದ 27 ವರ್ಷ ಇರಬಹುದು. ನಾನು ಈ ಮೂವರಿಗೂ ನಮಸ್ಕಾರ ಮಾಡಿದೆ. ಆಗ ಆ ವೃದ್ಧರು ತಮ್ಮ ಜಾಗದಿಂದ ಎದ್ದು ಬಂದು ನನ್ನನ್ನು ಅಪ್ಪಿಕೊಂಡರು. ಇಷ್ಟು ದೊಡ್ಡ ಕಂಪನಿಯ ಸಿಇಒ ನನ್ನನ್ನು ಅಪ್ಪಿಕೊಳ್ಳುತ್ತಿದ್ದರು. ಇದು ನನಗೆ ಬಹಳ ದೊಡ್ಡ ವಿಷಯವಾಗಿತ್ತು. ಅವರು ನನ್ನನ್ನು ಕೂರಿಸುತ್ತಾ, ನಾವು ಎಷ್ಟು ಹೊತ್ತಿನಿಂದ ನಿನಗಾಗಿಯೇ ಕಾಯುತ್ತಿದ್ದೇವೆ. ನೀನು ಇಂದು ಯಾಕೆ ತಡವಾಗಿ ಬಂದೆ ಎಂದು ಕೇಳಿದರು. ನಾನು ಗಡಿಯಾರದ ಕಡೆ ನೋಡಿದೆ. ಸಮಯ ಸರಿಯಾಗಿತ್ತು. ನಾನು ಅವರನ್ನು ನೋಡುತ್ತಾ, ಕಾರ್ಡ್ ಮೇಲೆ 9 ಗಂಟೆಯ ಸಮಯವಿತ್ತು. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಎಂದೆ. ಆಗ ಅವರು, ಅದು ನನ್ನ ತಲೆಯಿಂದ ಹೋಗಿತ್ತು. ನೀನು 8 ಗಂಟೆಗೆ ಬರುತ್ತೀಯಾ ಎಂದು ಅಂದುಕೊಂಡಿದ್ದೆ. ಸರಿ ಕೂತ್ಕೋ, ಹೇಳು, ತಿಂಡಿ ತಿಂದಿದ್ದೀಯಾ? ಏನು ತಗೊಳ್ತೀಯಾ, ಕಾಫಿನಾ ಅಥವಾ ಟೀನಾ ಎಂದು ಕೇಳಿದರು. ನಾನು ತಕ್ಷಣ, ಸರ್, ನಾನು ಏನೂ ತೆಗೆದುಕೊಳ್ಳುವುದಿಲ್ಲ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀರಿ
ನೀವು ಯಾರು ಮತ್ತು ಆ ಆಕ್ಸಿಡೆಂಟ್ ಅದೆಲ್ಲ ಏನಿತ್ತು ಎಂದು ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ಮುಗುಳ್ನಕ್ಕರು ಮತ್ತು ನನ್ನನ್ನು ನೋಡುತ್ತಾ, ಇಷ್ಟೇ ಅರ್ಥಮಾಡಿಕೋ, ನಿನ್ನ ಜೀವನ ಬದಲಾಗಲಿದೆ. ಆದರೆ ನೀನು ಇನ್ನೂ ಕೆಲವು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಒಂದು ವೇಳೆ ನೀನು ಆ ಪರೀಕ್ಷೆಗಳಲ್ಲಿ ಪಾಸಾದರೆ ನೆನಪಿಟ್ಟುಕೋ, ನಿನ್ನ ಜೀವನವೇ ಬದಲಾಗುತ್ತದೆ. ಜನರು ಯಾವ ಜೀವನಕ್ಕಾಗಿ ಹಂಬಲಿಸುತ್ತಾರೋ ಅಂತಹ ಜೀವನವನ್ನು ನೀನು ನಡೆಸುತ್ತೀಯ. ನಿನ್ನ ಒಂದು ಒಳ್ಳೆಯ ಕೆಲಸ ನಿನ್ನನ್ನು ಎಲ್ಲಿಯವರೆಗೆ ಕರೆದೊಯ್ಯಲಿದೆ ಎಂದು ತಿಳಿಯಿಕೋ ಎಂದರು. ಅವರ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ದೃಷ್ಟಿ ಹಾಯಿಸಿ ನೋಡಿದೆ. ಆ ಹುಡುಗಿ ನನ್ನನ್ನು ತುಂಬಾ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಳು. ಮುಖದ ಮೇಲೆ ದೊಡ್ಡ ನಗು. ಆದರೆ ಅವಳ ಪಕ್ಕದಲ್ಲಿ ಕುಳಿತಿದ್ದ ಹುಡುಗನಿಗೆ ಸಾಧ್ಯವಾಗಿದ್ದರೆ ನನ್ನನ್ನು ಈಗಲೇ ಹಸಿಹಸಿಯಾಗಿ ತಿಂದುಬಿಡುತ್ತಿದ್ದನೇನೋ ಎಂಬಂತೆ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ನನಗಾಗಿ ಇರುವ ದ್ವೇಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇವರಿಬ್ಬರ ಕಡೆ ನೋಡಿ ಆ ವ್ಯಕ್ತಿ ನನ್ನನ್ನು ನೋಡುತ್ತಾ, ಇವರಿಬ್ಬರೂ ನನ್ನ ಮಕ್ಕಳು. ಇವಳು ನನ್ನ ಮಗಳು ಲಾವಣ್ಯ ಮತ್ತು ಇವನು ನನ್ನ ಮಗ ಬಲ್ವಿ. ಆದರೆ ಇಂದು ನಾನಿರುವ ಪರಿಸ್ಥಿತಿ ಎಂತಹುದು ಎಂದರೆ ಇವರಿಬ್ಬರಲ್ಲಿ ಯಾರಿಗೂ ನನ್ನ ಆಸ್ತಿಯನ್ನು ಕೊಡಲು ನಾನು ಬಯಸುವುದಿಲ್ಲ. ನನಗೆ ಗೊತ್ತು, ಇವರಿಗೆ ಆಸ್ತಿ ಕೊಟ್ಟು ನಾನು ತುಂಬಾ ದೊಡ್ಡ ತಪ್ಪು ಮಾಡುತ್ತೇನೆ. ಮುಂದಿನ ಪೀಳಿಗೆಯನ್ನು ಹಾಳು ಮಾಡುತ್ತೇನೆ ಮತ್ತು ನನ್ನ ಎಲ್ಲ ಹಣವನ್ನು ಮುಳುಗಿಸುತ್ತೇನೆ. ಮನುಷ್ಯ ಹಣ ದುಡಿಯುವುದೇ ತನ್ನ ಮಕ್ಕಳಿಗಾಗಿ, ಏಕೆಂದರೆ ಮಕ್ಕಳು ಮುಂದೆ ಅದರಿಂದ ನೆಮ್ಮದಿಯ ಜೀವನ ನಡೆಸಲಿ, ನನ್ನ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಇರಲಿ ಎಂದು. ಆದರೆ ನಾನು ಈಗ ಹಾಗಾಗುವುದು ಬೇಡ. ನಾನು ನನ್ನ ಜೀವನದಲ್ಲಿ ಹೇಗೆ ಕಷ್ಟಪಟ್ಟು ಇದೆಲ್ಲವನ್ನೂ ಸಂಪಾದಿಸಿದ್ದೇನೆಯೋ ಅದು ಇವರಿಬ್ಬರಿಗೂ ಅನ್ವಯವಾಗುತ್ತದೆ. ನನ್ನ ಕೆಲಸ ಇವರನ್ನು ಓದಿಸುವುದು ಮತ್ತು ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದಾಗಿತ್ತು. ಈಗ ಇವರು ತಮ್ಮ ಓದನ್ನು ಬಳಸಿಕೊಂಡು ಹೇಗೆ ಮುಂದೆ ಬರುತ್ತಾರೆ ಎಂಬುದು ಇವರಿಗೆ ಬಿಟ್ಟ ವಿಷಯ. ನನಗೆ ಇನ್ನೂ ಅವರ ಮಾತುಗಳು ಅರ್ಥವಾಗುತ್ತಿರಲಿಲ್ಲ. ಅವರು ಕೆಲಕ್ಷಣ ಮೌನವಾಗಿದ್ದು ನಂತರ ನನ್ನ ಕಡೆಗೆ ಒಂದು ಫಾರಂ ನೀಡುತ್ತಾ, ನಾನು ನಿನ್ನನ್ನು ನನ್ನ ಕಂಪನಿಯ ಸಿಇಒ ಮಾಡಲು ಬಯಸುತ್ತೇನೆ. ಅಂದರೆ ನನ್ನ ಸ್ಥಾನವನ್ನು ನಿನಗೆ ನೀಡಲು ಬಯಸುತ್ತೇನೆ. ಇದನ್ನು ನಾನು ಯಾವುದೇ ಉಪಕಾರಕ್ಕಾಗಿ ಮಾಡುತ್ತಿಲ್ಲ. ಇದನ್ನು ಏಕೆ ಮಾಡುತ್ತಿದ್ದೇನೆಂದರೆ ನಿನ್ನ ಹೃದಯದಲ್ಲಿ ಜನರ ಬಗ್ಗೆ ಕರುಣೆಯಿದೆ. ಎಲ್ಲಿ 100 ಜನವರಿ ನಿಂತು ಮೋಜು ನೋಡುತ್ತಾರೋ ಅಲ್ಲಿ ನೀನು ನಿಂತು ನ್ಯಾಯ ಒದಗಿಸುತ್ತೀಯ. ನನ್ನದು 4 ಕಂಪನಿಗಳಿವೆ ಮತ್ತು ಈ 4 ಕಂಪನಿಗಳನ್ನು ನಾನು ನ್ಯಾಯದ ಹಾದಿಯಲ್ಲಿ ನಡೆಸಲು ಇಷ್ಟಪಡುತ್ತೇನೆ. ಅಲ್ಲಿರುವ ಪ್ರತಿಯೊಬ್ಬ ಕೆಲಸಗಾರನಿಗೂ ನ್ಯಾಯ ಸಿಗಬೇಕೆಂದು ನಾನು ಬಯಸುತ್ತೇನೆ. ನಾನು ಯಾವಾಗ ಸಾಯುತ್ತೇನೆಯೋ, ಎಲ್ಲಿಯವರೆಗೆ ಬದುಕಿರುತ್ತೇನೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬದುಕಿರುವಾಗಲೇ ನನ್ನ ಕುರ್ಚಿಯನ್ನು ಒಬ್ಬ ಜವಾಬ್ದಾರಿಯುತ ಮತ್ತು ಒಳ್ಳೆಯ ಮನಸ್ಸಿರುವ ವ್ಯಕ್ತಿಗೆ ಒಪ್ಪಿಸಲು ಬಯಸುತ್ತೇನೆ. ಯಾರು ಇತರರನ್ನು ರೋಬೋಟ್ ಎಂದು ಭಾವಿಸದೆ ಮನುಷ್ಯರನ್ನಾಗಿ ಕಾಣುತ್ತಾರೋ ಅವರಿಗೆ. ಅವರ ಮಾತು ಕೇಳಿ ನಾನು ತಕ್ಷಣ ನನ್ನ ಜಾಗದಿಂದ ಎದ್ದು ನಿಂತೆ. ನಾನು ಗಾಬರಿಯ ಕಣ್ಣುಗಳಿಂದ ಅವರ ಮಗ ಬಲ್ವಿಯನ್ನು ನೋಡಿದೆ ಮತ್ತು ಬೇಡ ಎಂದು ತಲೆ ಅಲ್ಲಾಡಿಸಿದೆ. ನಂತರ ಹೇಳಿದೆ, ಸರ್, ನೀವು ನನಗೆ ಬೇರೆ ಯಾವುದಾದರೂ ಹುದ್ದೆ ಕೊಡಿ. ನಾನು ಪ್ರಾಣ ಕೊಟ್ಟು ಕೆಲಸ ಮಾಡುತ್ತೇನೆ. ಸಂಪೂರ್ಣ ನ್ಯಾಯದಿಂದ ಕೆಲಸ ಮಾಡಿ ನಿಮಗೂ ನಿರಾಸೆ ಮಾಡುವುದಿಲ್ಲ. ಆದರೆ ನಾನು ಇಷ್ಟು ದೊಡ್ಡ ಸ್ಥಾನವನ್ನು ನಿಭಾಯಿಸಲು ಸಾಧ್ಯವಿಲ್ಲ. ನಾನು ಇದಕ್ಕೆ ಅರ್ಹನಲ್ಲ. ಈ ಜಾಗ ನಿಮ್ಮ ಮಕ್ಕಳಿಗೆ ಸೇರಿದ್ದು ನನಗಲ್ಲ. ನಾನು ಇನ್ನೇನೋ ಹೇಳಲು ಹೋಗುತ್ತಿದ್ದೆ. ಅದಕ್ಕೂ ಮುನ್ನವೇ ಅವರ ಮಗಳು ಲಾವಣ್ಯ ತನ್ನ ಜಾಗದಿಂದ ಎದ್ದು ನಿಂತು ನನ್ನನ್ನು ನೋಡುತ್ತಾ, ನನ್ನ ಅಪ್ಪ 50% ಷೇರುಗಳನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ. ಆ ಪ್ರಕಾರ ನಾನು ನಿನ್ನನ್ನು ಸಿಇಒ ಮಾಡಬಹುದು ಮತ್ತು ನಾನು ಅಪ್ಪನ ಮಾತಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ. ನಿನ್ನನ್ನು ನೋಡಿದರೆ ನೀನು ಇದನ್ನು ನಿಭಾಯಿಸಲು ಸಮರ್ಥನಾಗಿದ್ದೀಯಾ ಎಂದು ಅನ್ನಿಸುತ್ತಿದೆ. ನನ್ನ ಅಣ್ಣನ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಇಂದಿನವರೆಗೂ ಅವನು ಏನನ್ನೂ ಸಾಧಿಸಿಲ್ಲ. ಅದಕ್ಕಾಗಿಯೇ ಅಪ್ಪ ಅವನಿಗೆ ಈ ಜಾಗವನ್ನು ಕೊಟ್ಟಿಲ್ಲ ಎಂದಳು. ನಾನು ತಿರುಗಿ ನೋಡಿದೆ. ಅವನು ಥಟ್ಟನೆ ತನ್ನ ಜಾಗದಿಂದ ಎದ್ದು ನಿಂತು ತನ್ನ ತಂದೆಯನ್ನು ನೋಡುತ್ತಾ, ನೀವು ಇಂದಿನವರೆಗೂ ನನಗಾಗಿ ಏನು ಮಾಡಿದ್ದೀರಿ? ಬಾಲ್ಯದಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿಯೊಂದಕ್ಕೂ ನೀವು ನನ್ನನ್ನು ಹಪಹಪಿಸುವಂತೆ ಮಾಡಿದ್ದೀರಿ ಅಷ್ಟೇ. ಈಗ ಈ ಕುರ್ಚಿ ನನ್ನದಾಗಿತ್ತು. ನಾನು ಇದರ ಮೇಲೆ ಕುಳಿತು ನಮ್ಮ ವ್ಯವಹಾರವನ್ನು ಮುಂದೆ ನಡೆಸುತ್ತಿದ್ದೆ. ನಮ್ಮ ಮುಂದಿನ ಪೀಳಿಗೆ ಕುಳಿತು ತಿನ್ನುತ್ತಿತ್ತು. ಆದರೆ ಈಗ ದಾರಿಯಲ್ಲಿ ಹೋಗುವ ಯಾರೋ ಒಬ್ಬನಿಗೆ ನಿಮ್ಮ ಆಸ್ತಿಯನ್ನು ಕೊಡುತ್ತಿದ್ದೀರಿ. ಅವನ ಬಗ್ಗೆ ನಮಗೆ ಸರಿಯಾಗಿ ತಿಳಿದೇ ಇಲ್ಲ. ಅವನ ವ್ಯಕ್ತಿತ್ವದ ಬಗ್ಗೆಯಾಗಲಿ ಅಥವಾ ಹಿನ್ನೆಲೆಯ ಬಗ್ಗೆಯಾಗಲಿ ಏನೂ ಗೊತ್ತಿಲ್ಲ. ಕೇವಲ ಒಂದೇ ಒಂದು ಭೇಟಿಯಲ್ಲಿ ಇವನು ಸಿಇಒ ಆಗಲು ಲಾಯಕ್ಕು ಮತ್ತು ನಾನಲ್ಲ ಎಂದು ನೀವು ಇಷ್ಟು ದೊಡ್ಡ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ ಎಂದು ಕೂಗಾಡಿದನು. ಆಗ ಆ ಹುಡುಗಿ ತನ್ನ ಅಣ್ಣನನ್ನು ನೋಡುತ್ತಾ, 50% ಷೇರುಗಳು ನನ್ನವು, ಅಂದರೆ ಕಂಪನಿಗಳು ನನ್ನ ಹೆಸರಿನಲ್ಲಿವೆ. ಆದ್ದರಿಂದ ನೀನು ಸುಮ್ಮನಿರುವುದು ಒಳ್ಳೆಯದು. ನಿನ್ನ ಹತ್ತಿರ ಏನೂ ಇಲ್ಲ. ಇಲ್ಲಿಂದ ಹೋಗು ಎಂದು ಹೇಳಿದಳು. ನನ್ನ ಎದೆ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು. ನನಗೆ ಇದೆಲ್ಲ ಸರಿ ಕಾಣುತ್ತಿರಲಿಲ್ಲ. ಗೊತ್ತಿಲ್ಲ ಯಾಕೋ.
ನನ್ನ ಜೊತೆ ಏನೋ ಕೆಟ್ಟದ್ದು ನಡೆಯಲಿದೆ ಎಂದು ಅನ್ನಿಸುತ್ತಿತ್ತು. ಅವನು ಕಾಲನ್ನು ಜೋರಾಗಿ ನೆಲಕ್ಕೆ ಒದೆಯುತ್ತಾ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ನಂತರ ಆ ಹುಡುಗಿ ಬಂದು ನನ್ನ ಹತ್ತಿರ ನಿಂತಳು ಮತ್ತು ತಂದೆಯನ್ನು ನೋಡುತ್ತಾ, ನಾನು ನಿಮ್ಮ ನಿರ್ಧಾರವನ್ನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಮೊದಲು ನನಗೆ ತುಂಬಾ ಚಿಂತೆಯಿತ್ತು, ಆದರೆ ಈಗ ಈ ವ್ಯಕ್ತಿಯನ್ನು ಭೇಟಿಯಾದ ನಂತರ ನಾನು ನನ್ನ ನಿರ್ಧಾರವನ್ನು ಬದಲಾಯಿಸಿಕೊಂಡಿದ್ದೇನೆ. ನೀವು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳುತ್ತಿದ್ದೀರಿ. ನಮ್ಮ ಕಂಪನಿ ಮಾನವೀಯತೆ ಇರುವವರ ಕೈಗೆ ಸೇರಬೇಕಿತ್ತು. ನನ್ನ ಅಣ್ಣನ ಹಾಗಿಲ್ಲ, ಎದುರಿಗಿರುವವರು ಸಾಯುತ್ತಿದ್ದರೂ ಅವರಿಗೆ ಏನೂ ಅನಿಸುವುದಿಲ್ಲ ಎಂದಳು. ನಾನು ಆ ವೃದ್ಧರನ್ನು ನೋಡಿದೆ. ಅವರು ಮುಖದಲ್ಲಿ ನಗು ತುಂಬಿಕೊಂಡು ತಮ್ಮ ಮಗಳ ಮಾತು ಕೇಳುತ್ತಿದ್ದರು. ನಾನು ತಕ್ಷಣ 2 ಹೆಜ್ಜೆ ಹಿಂದಕ್ಕೆ ಸರಿದೆ. ಇದೊಂದು ದೊಡ್ಡ ಆಟವಾಗಿತ್ತು, ಅದರಲ್ಲಿ ನನ್ನನ್ನು ಸಿಕ್ಕಿಹಾಕಿಸಲಾಗುತ್ತಿತ್ತು. ಏನೋ ಗೊಂದಲವಿದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಎಲ್ಲವೂ ಕಾಣುತ್ತಿರುವ ಹಾಗಿಲ್ಲ. ನಾನು ಬೇಡ ಎಂದು ತಲೆ ಅಲ್ಲಾಡಿಸುತ್ತಾ, ನನಗೆ ನಿಮ್ಮ ಆಸ್ತಿಯಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಒಂದು ವೇಳೆ ನೀವು ನನಗೆ ಒಳ್ಳೆಯ ಸ್ಥಾನ ನೀಡಲು ಬಯಸಿದರೆ ನನಗೆ ಇಲ್ಲಿ ಒಂದು ಕೆಲಸ ಕೊಡಿ, ಅದಕ್ಕಿಂತ ಹೆಚ್ಚಿಗೆ ನಾನೇನೂ ಬಯಸುವುದಿಲ್ಲ. ಈ ಕುರ್ಚಿ ನಿಮ್ಮ ಮಗ ಅಥವಾ ಮಗಳ ಹಕ್ಕು. ನಾನು ಯಾರ ಹಕ್ಕನ್ನೂ ಕಸಿದುಕೊಳ್ಳಲು ಆಗುವುದಿಲ್ಲ. ನಾನು ಶಬ್ದಗಳನ್ನು ತುಂಬಾ ಯೋಚಿಸಿ ಬಳಸಿದ್ದೆ. ನನಗೆ ಆ ಕುರ್ಚಿ ಬೇಕಿರಲಿಲ್ಲ. ನನ್ನ ಮಾತು ಕೇಳಿ ಅವರು ಸ್ವಲ್ಪ ಹೊತ್ತು ಮೌನವಾಗಿದ್ದರು ಮತ್ತು ನಂತರ ನನ್ನನ್ನು ನೋಡುತ್ತಾ, ನಿನ್ನ ಮಾತು ಸರಿ, ಆದರೆ ನಾನು ನನ್ನ ಖುಷಿಯಿಂದ ನಿನಗೆ ಈ ಜಾಗವನ್ನು ನೀಡಲು ಬಯಸುತ್ತೇನೆ. ನನ್ನ ಮಗಳು ಲಾವಣ್ಯ ಪ್ರತಿಕ್ಷಣವೂ ನಿನ್ನ ಜೊತೆಗಿರುತ್ತಾಳೆ. ನೀನು ಚಿಂತಿಸಬೇಕಾಗಿಲ್ಲ. ನಿಜವಾದ ಮಾಲೀಕ ನಾನೇ ಆಗಿರುತ್ತೇನೆ. ನೀನು ಕೇವಲ ಮುಂದಾಳತ್ವ ವಹಿಸಬೇಕು ಅಷ್ಟೇ. ನಾನು ನಿನಗೆ ಏನೋ ವಿವರಿಸಲು ಬಯಸುತ್ತೇನೆ. ಕುಳಿತುಕೋ. ಅವರ ಧ್ವನಿ ಮೊದಲಿಗಿಂತ ಸಾಕಷ್ಟು ಹಿತವಾಯಿತು. ನಾನು ಅವರ ಮಗಳನ್ನು ನೋಡಿದೆ. ಅವಳು ಕೂಡ ಮೌನವಾಗಿ ಮತ್ತೊಂದು ಕುರ್ಚಿಯ ಮೇಲೆ ಕುಳಿತಳು. ನನಗೆ ಸ್ವಲ್ಪ ಗಾಬರಿಯೂ ಆಯಿತು. ಆದರೂ ನಾನು ಅವರು ಹೇಳಿದಂತೆ ಮೌನವಾಗಿ ಕುಳಿತೆ. ಆ ವೃದ್ಧರು ನನ್ನನ್ನು ನೋಡುತ್ತಾ ಹೇಳಿದರು, ನೀನು ಈಗಷ್ಟೇ ನನ್ನ ಮಗನ ವರ್ತನೆಯನ್ನು ಆಟಿಟ್ಯೂಡ್ ನೋಡಿರಬಹುದು. ಅವನು ಹೇಗೆ ಎಲ್ಲರ ಮಧ್ಯೆ ನನಗೆ ಅವಮಾನ ಮಾಡಿದನು. ನಾನು ಅವನಿಗಾಗಿಯೇ ನನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟೆ. ಅವನು ಯಶಸ್ವಿಯಾಗಲು ನಾನು ಎಲ್ಲವನ್ನೂ ಮಾಡಿದೆ. ಆದರೆ ಇಂದು ಅವನು ನನ್ನ ಮುಖದ ಮೇಲೆ, ನೀವು ಇಂದಿನವರೆಗೂ ನನಗಾಗಿ ಏನು ಮಾಡಿದ್ದೀರಿ ಎಂದು ಹೇಳಿ ಹೋದನು. ಅವನಿಗಾಗಿಯೇ ಏನೆಲ್ಲಾ ಮಾಡಿದ್ದೇನೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿದ್ದರೂ ಸಹ. ಆದರೆ ಮಕ್ಕಳ ಮುಂದೆ ತಂದೆ ಅಸಹಾಯಕನಾಗುತ್ತಾನೆ. ಇಂದು ನಾನಾದಂತೆ. ನಾನು ಎಂದಿಗೂ ನನ್ನ ಜಾಗವನ್ನು ಹೊರಗಿನವರಿಗೆ ಬಿಟ್ಟುಕೊಡಲು ಸಾಧ್ಯವಿಲ್ಲ. ನಾನು ಇದೆಲ್ಲವನ್ನೂ ತುಂಬಾ ಕಷ್ಟಪಟ್ಟು ಕಟ್ಟಿದ್ದೇನೆ. ಕೇವಲ ನನ್ನ 2 ಮಕ್ಕಳಿಗಾಗಿ, ಬಲ್ವಿ ಮತ್ತು ಲಾವಣ್ಯನಿಗಾಗಿ. ಮಗನೇ, ನಾನು ನಿನ್ನ ಭಾವನೆಗಳ ಜೊತೆ ಆಟವಾಡುತ್ತಿದ್ದೇನೆ ಎಂದು ನನಗೆ ಗೊತ್ತು. ಆದರೆ ಅದಕ್ಕೆ ಬದಲಾಗಿ ನಿನಗೆ ಹಣ ಸಿಗುತ್ತದೆ. ಅಂದರೆ ನಿನಗೆ ಇಲ್ಲಿ ಕೆಲಸ ಸಿಕ್ಕಿದೆ. ವಾಸ್ತವವಾಗಿ ನಿನ್ನೆ ಹಲವು ಜನರ ಇಂಟರ್ವ್ಯೂ ತೆಗೆದುಕೊಳ್ಳಬೇಕಿದ್ದಾಗ ನಾನು ನಿನ್ನನ್ನು ಮಾತ್ರ ಆಯ್ಕೆ ಮಾಡಿದ್ದೆ. ಮೊದಲು ನಾನು ಎಲ್ಲ ಅಭ್ಯರ್ಥಿಗಳ ಹಿನ್ನೆಲೆಯನ್ನು, ಬ್ಯಾಕ್ಗ್ರೌಂಡ್ ಪರಿಶೀಲಿಸಿದೆ. ಅವೆಲ್ಲರ ಹಿನ್ನೆಲೆಯಲ್ಲಿ ನನಗೆ ನಿನ್ನ ಹಿನ್ನೆಲೆ ತುಂಬಾ ಇಷ್ಟವಾಯಿತು. ಯಾರು ತಮ್ಮ ತಂದೆ, ತಮ್ಮ, ತಂಗಿ ಮತ್ತು ತಾಯಿಗಾಗಿ ದುಡಿಯಲು ಬಯಸಿದ್ದರೋ ಅವರನ್ನು. ಅದಕ್ಕಾಗಿಯೇ ನಾನು ನಿನ್ನನ್ನು ಮಾತ್ರ ಆರಿಸಿದ್ದೆ. ಅಲ್ಲಿ ನೆರೆದಿದ್ದ ಗುಂಪಿನ ಜನರು ನನ್ನವರೇ ಆಗಿದ್ದರು. ನನಗೇನೂ ಪೆಟ್ಟಾಗಿರಲಿಲ್ಲ. ಮತ್ತು ನೀನು ನನ್ನನ್ನು ಯಾವ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿದ್ದೆಯೋ ಅವರು ನನ್ನ ಕಡೆಯವರೇ ಆಗಿದ್ದರು. ನೀನು ನನ್ನನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಅದಕ್ಕಾಗಿಯೇ ಹತ್ತಿರದಲ್ಲಿ ಆಸ್ಪತ್ರೆ ಇರುವಂತಹ ರಸ್ತೆಯನ್ನೇ ನಾನು ಆರಿಸಿಕೊಂಡಿದ್ದೆ. ನಾನು ಮೊದಲೇ ಅಂದುಕೊಂಡಿದ್ದ ಆಸ್ಪತ್ರೆಗೆ ನೀನು ಹೋದೆ. ಅಲ್ಲಿ ನನ್ನ ಹಲವು ಪುರುಷ ನರ್ಸ್ಗಳು ಹಣಕ್ಕೆ ಆಸೆಪಟ್ಟು ನನ್ನ ಮಾತು ಕೇಳುವವರಿದ್ದರು. ನೀನು ಅವರಲ್ಲಿ ಒಬ್ಬರನ್ನು ಆರಿಸಿ ನನಗೆ ಚಿಕಿತ್ಸೆ ಕೊಡಿಸಿದೆ. ಇದೇ ಕಾರಣಕ್ಕೆ ನಿನಗೆ ಯಾವುದೇ ಅನುಮಾನ ಬರಲಿಲ್ಲ. ಇದೆಲ್ಲವೂ ಒಂದು ಯೋಜನೆಯ ಭಾಗವಾಗಿತ್ತು. ನಾನು ನನಗಾಗಿ ಆಯ್ಕೆ ಮಾಡಿಕೊಂಡಿರುವ ವ್ಯಕ್ತಿ ಸರಿಯಾಗಿದ್ದಾನೋ ಇಲ್ಲವೋ ಎಂದು ನಾನು ಕೇವಲ ಪರೀಕ್ಷಿಸುತ್ತಿದ್ದೆ ಅಷ್ಟೇ. ನನ್ನ ಊಹೆ ಏನೆಂದರೆ ನಿನ್ನೆ ನಡೆದ ಇಂಟರ್ವ್ಯೂ ನಾಟಕ ಕೇವಲ ಇದಕ್ಕಾಗಿ ಇತ್ತು, ಯಾರಾದರೂ ನನಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಎಂದು. ನಾನು ಸಿಇಒ ಕುರ್ಚಿಯಲ್ಲಿ ಕುಳಿತು ನನ್ನ ಇಷ್ಟದಂತೆ ನಡೆಸಬೇಕು. ಅಂದರೆ ನಾನು ಹಿಂದಿನಿಂದ ಎಲ್ಲ ಆಟ ನೋಡುತ್ತೇನೆ ಮತ್ತು ನೀನು ಕುರ್ಚಿಯ ಮೇಲೆ ಕುಳಿತು ಎಲ್ಲವನ್ನೂ ನಿಭಾಯಿಸು. ಅವರ ಮಾತುಗಳು ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತಿದ್ದವು. ಅವರು ಇನ್ನೂ ಹೇಳಿದರು, ನಾನು ನನ್ನ ಮಗನಿಗೆ ಒಂದು ಪಾಠ ಕಲಿಸಲು ಬಯಸುತ್ತೇನೆ. ನೀನು ಇಲ್ಲೇ ಇದ್ದರೂ ನಾನು ಬೇರೆ ಯಾರನ್ನೋ ಆರಿಸಿದೆ ಎಂದು, ಕೇವಲ ನಿನ್ನ ತಪ್ಪಿನ ಕಾರಣದಿಂದ. ಯಾವಾಗ ನೀನು ಈ ಕುರ್ಚಿಯ ಮೇಲೆ ಬರುತ್ತೀಯೋ ಆಗ ಅವನು ತನ್ನನ್ನು ತಾನು ಒಳ್ಳೆಯವನೆಂದು ಸಾಬೀತುಪಡಿಸಲು ನನಗೆ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಮತ್ತು ಆ ಕಠಿಣ ಪರಿಶ್ರಮ ಅವನಿಗೆ ಉಪಯೋಗವಾಗುತ್ತದೆ. ನಾಳೆ ನನ್ನ ಮಗಳು ಲಾವಣ್ಯಳ ಮದುವೆಯಾಗುತ್ತದೆ.
ಅವಳು ತನ್ನ ಗಂಡನ ಮನೆಗೆ ಹೋಗುತ್ತಾಳೆ. 50% ಷೇರುಗಳನ್ನು ನಾನು ಇದಕ್ಕಾಗಿಯೇ ನನ್ನ ಮಗಳ ಹೆಸರಿಗೆ ಬರೆದಿದ್ದೇನೆ, ಮುಂದೆ ಅವಳಿಗೆ ತೊಂದರೆಯಾಗಬಾರದು ಎಂದು. ಆದರೆ ಸಿಇಒ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನ್ನ ಮಗನದ್ದೇ. ಆದರೆ ಈಗ ನಾನು ಈ ಕುರ್ಚಿಯನ್ನು ಅವನಿಗೆ ಕೊಡಲು ಸಾಧ್ಯವಿಲ್ಲ. ನನಗೆ ಯಾರದ್ದಾದರೂ ಸಹಾಯ ಬೇಕು. ಅವರ ಮಾತು ಕೇಳಿ ನಾನು ತಕ್ಷಣ ಹೇಳಿದೆ, ಅಂದರೆ ಯಾವಾಗ ನಿಮ್ಮ ಮಗನಿಗೆ ಬುದ್ಧಿ ಮತ್ತು ಸಾಮರ್ಥ್ಯ ಬಂದಾಗ ಮತ್ತು ಅವನು ಈ ಕುರ್ಚಿಯ ಮೇಲೆ ಕೂರಲು ಅರ್ಹನಾದಾಗ ನೀವು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೀರಾ ಸರ್? ಇದರಲ್ಲಿ ನನಗೇನು ಲಾಭ? ಒಂದು ವೇಳೆ ನೀವು ನನಗೆ ನಂತರ ಕೆಲಸ ಕೊಡಲು ಬಯಸಿದರೂ ಅವನು ಆ ಕುರ್ಚಿಯನ್ನು ಬಳಸಿ ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾನೆ. ನನ್ನ ಮಾತು ಕೇಳಿ ಅವರು ಹೌದು ಎಂದು ತಲೆ ಅಲ್ಲಾಡಿಸಿದರು ಮತ್ತು ನನ್ನನ್ನು ನೋಡುತ್ತಾ ಹೇಳಿದರು, ನೋಡು ಮಗನೇ, ಯಾವ ಕೆಲಸವೂ ಶಾಶ್ವತವಲ್ಲ. ಪ್ರತಿ ಕೆಲಸದಲ್ಲೂ ಏನಾದರೊಂದು ತೊಂದರೆ ಇದ್ದೇ ಇರುತ್ತದೆ. ಆದರೆ ನಾವು ನಿನ್ನ ಈ ತೊಂದರೆಯನ್ನು ದೂರ ಮಾಡುತ್ತೇವೆ. ಈ ಕಾಂಟ್ರಾಕ್ಟ್ನಲ್ಲಿ ಇದನ್ನೇ ಬರೆಯಲಾಗಿದೆ. ನಮ್ಮ ನಡುವೆ ಎಷ್ಟೇ ಜಗಳವಾದರೂ ಸರಿ, ಒಂದು ವೇಳೆ ನನ್ನ ಮಗ ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದರೆ ಅದಕ್ಕೆ ಬದಲಾಗಿ ನಿನಗೆ ಪೂರ್ತಿ 10 ಲಕ್ಷ ರೂಪಾಯಿ ಬಹುಮಾನವಾಗಿ ಸಿಗುತ್ತದೆ. ಮತ್ತು ಒಂದು ವೇಳೆ ನನ್ನ ಮಗ ನಿನ್ನನ್ನು ಕೆಲಸದಿಂದ ತೆಗೆಯದಿದ್ದರೆ ನೀನು ಅವನ ಅಸಿಸ್ಟೆಂಟ್ ಸಹಾಯಕ ಆಗಿ ಇರುತ್ತೀಯ ಮತ್ತು ನಿನ್ನ ಸಂಬಳ ತಿಂಗಳಿಗೆ 1 ಲಕ್ಷ ರೂಪಾಯಿ ಆಗಿರುತ್ತದೆ. ಅವರ ಮಾತು ಕೇಳಿ ನಾನು ಸುಮ್ಮನಾದೆ. ನನ್ನ ಮೆದುಳು ವೇಗವಾಗಿ ಕೆಲಸ ಮಾಡಲು ಶುರುಮಾಡಿತು. ಅಂದರೆ ಈಗ ಈ ಕುರ್ಚಿ ನನಗೆ ಸಿಕ್ಕರೂ ನನ್ನ ಸಂಬಳ ಇದೇ ಆಗಿರುತ್ತದೆ. ಒಂದು ವೇಳೆ ಅವರ ಮಗ ನನ್ನನ್ನು ತೆಗೆದುಹಾಕಿದರೂ ನನಗೆ ಪೂರ್ತಿ 10 ಲಕ್ಷ ರೂಪಾಯಿ ಸಿಗುತ್ತದೆ. ನಾನು ತಕ್ಷಣ ಹೌದು ಎಂದು ಹೇಳಿದೆ. ಆ ಹಣದ ಮೂಲಕ ನಾನು ವ್ಯಾಪಾರವನ್ನೂ ಮಾಡಬಹುದಿತ್ತು. ಮರುದಿನವೇ ನಾನು ಆಫೀಸ್ಗೆ ಹೋದೆ. ಬಲ್ವಿ, ಲಾವಣ್ಯ ಮತ್ತು ಅದೇ ಅಂಕಲ್ ಮೊದಲೇ ಬಂದಿದ್ದರು. ಅವರು ತುಂಬಾ ಗೌರವದಿಂದ ನನ್ನನ್ನು ಆ ಕುರ್ಚಿಯ ಮೇಲೆ ಕೂರಿಸಿದರು. ಆ ಹುಡುಗ ಕೋಪದಿಂದ ಹುಚ್ಚನಾಗುತ್ತಿದ್ದನು. ಆದರೆ ಸದ್ಯಕ್ಕೆ ಅವನು ತನ್ನನ್ನು ತಾನೇ ನಿಭಾಯಿಸಿಕೊಂಡನು ಮತ್ತು ಮುಂದೆ ಬಂದು ನನಗೆ ಶುಭಾಶಯ ತಿಳಿಸಿದನು. ಅವನ ತಂದೆ ಹೇಳಿದ್ದು ಸಂಪೂರ್ಣ ಸರಿಯಿತ್ತು. ಅವರ ಮಗನಿಗೆ ಕೇವಲ ಇದನ್ನೇ ತೋರಿಸಬೇಕಿತ್ತು, ನೀನು ಸುಧಾರಿಸಿಕೊಳ್ಳದಿದ್ದರೆ ನಿನ್ನ ಜಾಗವನ್ನು ಬೇರೆಯವರಿಗೆ ಕೊಡಬಹುದು ಎಂದು. ತುಂಬಾ ಹೊತ್ತಿನವರೆಗೆ ಅವರು ನನ್ನ ಜೊತೆ ಆಫೀಸ್ನಲ್ಲಿದ್ದು ನಂತರ ಹೊರಟು ಹೋದರು. ನಾನು ಈ ಕುರ್ಚಿಯ ಮೇಲೆ ಕುಳಿತು ಸ್ವಲ್ಪವೇ ಸಮಯವಾಗಿತ್ತು. ಆಗ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಆ ಹುಡುಗಿ ಅಂದರೆ ಲಾವಣ್ಯ ಒಳಗೆ ಬಂದಳು. ಅವಳನ್ನು ನೋಡಿದ ತಕ್ಷಣ ನಾನು ನೇರವಾಗಿ ಎದ್ದು ನಿಂತೆ. ಆಗ ಅವಳು ನಗುತ್ತಾ, ಏನಾಯ್ತು? ಯಾಕೆ ಎದ್ದು ನಿಂತಿದ್ದೀಯಾ? ಕುಳಿತುಕೋ ಎಂದಳು. ನಾನು ಮುಜುಗರದಿಂದಲೇ ಕುಳಿತೆ. ಅವಳು ನನ್ನ ಎದುರುಗಡೆಯೇ ಕುಳಿತಿದ್ದಳು. ಕೆಲವು ಕ್ಷಣಗಳ ಕಾಲ ನಮ್ಮಿಬ್ಬರ ನಡುವೆ ಮೌನವಿತ್ತು ಮತ್ತು ನಂತರ ಅವಳು ನನ್ನನ್ನು ನೋಡುತ್ತಾ, ನಿನಗೆ ಮದುವೆ ಆಗಿದೆಯಾ ಎಂದು ಕೇಳಿದಳು. ಅವಳ ಮಾತು ಕೇಳಿ ನಾನು ಸ್ವಲ್ಪ ನಿರಾಳನಾದೆ. ನಂತರ ನನ್ನ ಭಾವನೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇಲ್ಲ, ಇನ್ನೂ ಮದುವೆ ಆಗಿಲ್ಲ ಎಂದೆ. ಅವಳು ತಕ್ಷಣ, ಹಾಗಾದರೆ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಆಗಿರಬಹುದು ಎಂದಳು. ನಾನು ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ. ಅವಳು ಮತ್ತೆ, ಹಾಗಾದರೆ ಯಾರಾದರೂ ಗರ್ಲ್ ಫ್ರೆಂಡ್ ಇರಬಹುದು, ನೀನು ಯಾರನ್ನಾದರೂ ಪ್ರೀತಿಸುತ್ತಿರಬಹುದು ಎಂದಳು. ನಾನು ಈ ಬಾರಿಯೂ ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ. ಅವಳು ನನ್ನನ್ನು ನೋಡುತ್ತಾ, ನೀನು ಇಷ್ಟು ಒಳ್ಳೆಯ ವ್ಯಕ್ತಿ, ನೋಡಲು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ ಮತ್ತು ಆದರೂ ಇಂದಿನವರೆಗೂ ನಿನ್ನ ಜೀವನದಲ್ಲಿ ಯಾವ ಹುಡುಗಿಯನ್ನೂ ಯಾಕೆ ಸೇರಿಸಿಕೊಂಡಿಲ್ಲ ಎಂದಳು. ಅವಳ ಮಾತು ಕೇಳಿ ನಾನು ಕೆಲವು ಕ್ಷಣ ಮೌನವಾಗಿದ್ದು ನಂತರ ಹೇಳಿದೆ, ಅಂತಹ ಆಲೋಚನೆ ನನ್ನ ಮನಸ್ಸಿಗೆ ಬರಲೇ ಇಲ್ಲ. ಈಗಷ್ಟೇ ಕೆಲವು ವರ್ಷಗಳ ಹಿಂದೆ ನನ್ನ ಓದು ಮುಗಿದಿದೆ. ಸಣ್ಣಪುಟ್ಟ ಕೆಲಸ ಮಾಡಿಕೊಂಡು ನನ್ನ ಖರ್ಚು ನಿಭಾಯಿಸುತ್ತಿದ್ದೆ. ಮೊದಲು ನಾನು ತಂಗಿಯ ಮದುವೆ ಮಾಡುತ್ತೇನೆ. ಅಪ್ಪ ಮತ್ತು ಅಮ್ಮನಿಗಾಗಿ ಒಂದು ಒಳ್ಳೆಯ ಮನೆ ತೆಗೆದುಕೊಳ್ಳುತ್ತೇನೆ. ಆಮೇಲೆ ನನಗಾಗಿ ಹುಡುಗಿಯನ್ನು ಹುಡುಕಿ ಮದುವೆ ಆಗುತ್ತೇನೆ. ಈಗ ನನಗೆ ಮದುವೆ ಆಗುವ ಯಾವುದೇ ಉದ್ದೇಶವಿಲ್ಲ. ನಾನು ಸದ್ಯಕ್ಕೆ ನನ್ನ ಕೆರಿಯರ್ ವೃತ್ತಿಜೀವನ ಮೇಲೆ ಗಮನ ಹರಿಸಲು ಬಯಸುತ್ತೇನೆ ಮತ್ತು ನನಗೆ ಒಬ್ಬ ಒಳ್ಳೆಯ ಹುಡುಗಿ ಸಿಗುತ್ತಾಳೆ ಎಂದು ನಂಬಿದ್ದೇನೆ. ಅವಳು ಮೌನವಾದಳು. ಗೊತ್ತಿಲ್ಲ ಯಾಕೋ ಅವಳ ಮೌನ ನನಗೂ ಕಾಡುತ್ತಿತ್ತು. ಆದರೆ ನಾನು ಸುಮ್ಮನೆ ಇದ್ದೆ. ಅವರಿಬ್ಬರ ತಂದೆ ಮಗಳ ಯೋಜನೆ ನಿಜ ಎಂದು ಸಾಬೀತಾಯಿತು. ಆ ಹುಡುಗ ಪ್ರತಿದಿನ ಬರುತ್ತಿದ್ದನು. ನನ್ನ ಜೊತೆ ಕುಳಿತು ಗಂಟೆಗಟ್ಟಲೆ ಮಾತನಾಡುತ್ತಿದ್ದನು. ನನ್ನಿಂದ ಕೆಲಸವನ್ನು ಅರ್ಥಮಾಡಿಕೊಳ್ಳುತ್ತಿದ್ದನು. ಅವನ ತಂದೆ ನನ್ನನ್ನು ಅವನ ಜಾಗದಲ್ಲಿ ಕೂರಿಸಿದ್ದಕ್ಕೆ ಅವನು ಬಹುಶಃ ನನ್ನನ್ನು ದ್ವೇಷದ ಕಣ್ಣಿನಿಂದ ನೋಡುತ್ತಾನೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಬಹುಶಃ ಜಯಂತ್ ಸಾಹೇಬರ ಯೋಜನೆ ಸರಿಯಾಗಿಯೇ ಕೆಲಸ ಮಾಡುತ್ತಿತ್ತು. ಅವನು ತನ್ನ ಜಾಗವನ್ನು ಪಡೆಯಲು ಬದಲಾಗುತ್ತಿದ್ದನು. ಈಗ ಅವನು ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದ್ದನು. ನಾನು ಅವನ ಪ್ರತಿಯೊಂದು ವರದಿಯನ್ನೂ ರಿಪೋರ್ಟ್ ಅವನ ತಂದೆಗೆ ಕೊಡುತ್ತಿದ್ದೆ. ನಾನು ಯಾರ ಹಕ್ಕನ್ನೂ ಕಸಿದುಕೊಳ್ಳಲು ಬಯಸಿರಲಿಲ್ಲ. ಇದು ತಪ್ಪು. ನಾನೇಕೆ ಬೇರೆಯವರ ಹಕ್ಕನ್ನು ಪಡೆಯಲಿ? ಇದು ನನ್ನ ಜಾಗ ಆಗಿರಲಿಲ್ಲ.
ಇದು ಅವರ ಮಕ್ಕಳ ಜಾಗವಾಗಿತ್ತು. ನಾನಂತೂ ಕೇವಲ ಒಬ್ಬ ಅಪರಿಚಿತ ವ್ಯಕ್ತಿ, ಕೇವಲ ಅವರಿಗೆ ಸಹಾಯ ಮಾಡಲು ಇಲ್ಲಿಗೆ ಬಂದಿದ್ದೆ. ಇಂದು ಒಂದು ಸಾಮಾನ್ಯ ದಿನವಾಗಿತ್ತು. ನಾನು ಕಿಟಕಿ ಬಳಿ ನಿಂತುಕೊಂಡು ಆಕಾಶವನ್ನು ನೋಡುತ್ತಿದ್ದೆ. ಆಗ ನನಗೆ ನನ್ನ ಹಿಂದೆ ಯಾರೋ ಬರುತ್ತಿರುವ ಅಲೆ ಎನಿಸಿತು. ನಾನು ತಿರುಗಿ ನೋಡಿದೆ. ಲಾವಣ್ಯ ಬಂದು ನನ್ನ ಹತ್ತಿರವೇ ನಿಂತಿದ್ದಳು. ಅವಳನ್ನು ಅಷ್ಟು ಹತ್ತಿರ ನೋಡಿ ನಾನು ಸ್ವಲ್ಪ ಗಾಬರಿಯಿಂದ ಹಿಂದಕ್ಕೆ ಸರಿದೆ. ಆಗ ಇದ್ದಕ್ಕಿದ್ದಂತೆ ಅವಳು ನನ್ನ ಕಡೆ ಹೂವಿನ ಗುಚ್ಛವನ್ನು ಬೊಕ್ಕೆ ನೀಡುತ್ತಾ ನನ್ನನ್ನು ನೋಡುತ್ತಾ ಹೇಳಿದಳು, ನನ್ನನ್ನು ಮದುವೆ ಆಗ್ತೀಯಾ? ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ. ನಾನು ನಿನ್ನನ್ನು ಮೊದಲ ಬಾರಿ ನೋಡಿದಾಗಲೇ ನೀನು ನನ್ನ ಮನಸ್ಸಿಗೆ ಇಷ್ಟವಾಗಿದ್ದೆ. ಅಂದಿನಿಂದ ನೀನು ನನ್ನ ಆಲೋಚನೆಗಳಲ್ಲೇ ಇರುತ್ತೀಯಾ? ನಾನು ತುಂಬಾ ದಿನಗಳಿಂದ ಈ ಮಾತು ಹೇಳಬೇಕೆಂದು ಅಂದುಕೊಂಡಿದ್ದೆ, ಆದರೆ ಧೈರ್ಯ ಸಾಲಲಿಲ್ಲ. ಆದರೆ ಇಂದು ಹೇಳಿಬಿಟ್ಟೆ. ನನ್ನ ಮನಸ್ಸಿನ ಮಾತನ್ನು ಎಂದಾದರೂ ಹೇಳಲೇಬೇಕಿತ್ತು, ಹಾಗಾಗಿ ಇಂದು ಹೇಳಿದೆ. ಮಾನವ್, ನಾನು ಮಾತು ಕೊಡುತ್ತೇನೆ. ನಿನಗೆ ಎಂದಿಗೂ ದೂರು ಹೇಳುವ ಅವಕಾಶ ಕೊಡುವುದಿಲ್ಲ. ನಿನ್ನ ಮನೆಯನ್ನು ನನ್ನದೇ ಮನೆಯೆಂದು ತಿಳಿದುಕೊಳ್ಳುತ್ತೇನೆ ಮತ್ತು ನಿನ್ನನ್ನು ನನ್ನವನೆಂದು ಭಾವಿಸುತ್ತೇನೆ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡು. ಅವಳ ಮಾತು ಕೇಳಿ ನಾನು ಸಂಪೂರ್ಣ ಮೌನನಾದೆ. ನನ್ನ ಮನಸ್ಸಿನ ಯಾವುದೋ ಆಸೆ ಈಡೇರಿದಂತೆ ಭಾಸವಾಗುತ್ತಿತ್ತು. ನನ್ನ ಕಣ್ಣುಗಳು ತೇವವಾದವು. ನಂತರ ನಾನು ಅವಳಿಗೆ, ನನ್ನ ಮತ್ತು ನಿಮ್ಮ ನಡುವೆ ಯಾವುದೇ ಹೋಲಿಕೆ ಇಲ್ಲ. ಈ ಕುರ್ಚಿ ಕೂಡ ನನ್ನದಲ್ಲ. ನಾನು ಇದೆಲ್ಲವನ್ನೂ ನಿಮ್ಮ ಅಣ್ಣನಿಗಾಗಿಯೇ ಮಾಡುತ್ತಿದ್ದೇನೆ ಎಂದು ಹೇಳಿದೆ. ಅದಕ್ಕೆ ಅವಳು, ಅದಕ್ಕಾಗಿಯೇ ನಾನು ನಿನ್ನನ್ನು ಇಷ್ಟಪಡುವುದು. ನೀನು ಅಪ್ಪನಿಗೂ ಎಲ್ಲವನ್ನೂ ಹೇಳುತ್ತೀಯ. ನನ್ನ ಅಣ್ಣ ಏನು ಮಾಡಿದ, ಅವನು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾನೆ ಎಂದು. ನಿನ್ನಲ್ಲಿ ಸ್ವಲ್ಪವೂ ದುರಾಸೆಯಿಲ್ಲ. ವಾಸ್ತವವಾಗಿ ನಾನು ನನಗಾಗಿ ಎಂತಹ ಹುಡುಗನನ್ನು ಆರಿಸಲು ಬಯಸುತ್ತೇನೆ ಎಂದರೆ ಅವನು ನನ್ನನ್ನು ಪ್ರೀತಿಸಬೇಕು, ನನ್ನ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಹೊರತು ನನ್ನ ಆಸ್ತಿಯನ್ನಲ್ಲ ಎಂದಳು. ಅವಳ ಮಾತುಗಳನ್ನು ಕೇಳಿ ನಾನು ಮೌನವಾದೆ. ನಮ್ಮಿಬ್ಬರ ನಡುವೆ ಹೋಲಿಕೆ ಇರಲಿಲ್ಲ. ಆದರೆ ನಾನು ಯಾವ ಹುಡುಗಿಯನ್ನು ಪ್ರೀತಿಸುತ್ತಿದ್ದೆನೋ ಅವಳೇ ನನಗೆ ಪ್ರಪೋಸ್ ಮಾಡುತ್ತಿದ್ದಳು. ನಾನು ಕೂಡ ಅವಳನ್ನು ನೋಡಿದ ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದೆ. ಆದರೆ ನನ್ನ ಮತ್ತು ಅವಳ ನಡುವಿನ ಅಂತರವನ್ನು ದಾಟಲು ನಾನು ಬಯಸಿರಲಿಲ್ಲ. ಆದರೆ ಇಂದು ಲಾವಣ್ಯಳೇ ಸ್ವತಃ ನನ್ನ ಮುಂದೆ ಬಂದು ತನ್ನ ಭಾವನೆಗಳನ್ನು ಹೇಳಿದಳು. ಈಗ ನಾನು ಇಲ್ಲ ಎನ್ನಲು ಸಾಧ್ಯವಿರಲಿಲ್ಲ. ನನ್ನ ಭಾವನೆಗಳು ಉಕ್ಕಿ ಬಂದವು. ನಾನು ಅವಳ ಪ್ರೀತಿಯನ್ನು ಒಪ್ಪಿಕೊಂಡೆ. ಈ ವಿಷಯ ಅವಳ ತಂದೆಗೆ ತಿಳಿದಾಗ ಅವರ ಪ್ರತಿಕ್ರಿಯೆ ನಾನು ನಿರೀಕ್ಷಿಸಿದ್ದಕ್ಕಿಂತ ತೀರಾ ಭಿನ್ನವಾಗಿತ್ತು. ಅವರು ಈ ವಿಷಯಕ್ಕೆ ಆಕ್ಷೇಪ ವ್ಯಕ್ತಪಡಿಸಬಹುದು ಎಂದು ನಾನು ಭಾವಿದ್ದೆ. ಆದರೆ ಅವರು ತುಂಬಾ ಸಂತೋಷಪಟ್ಟರು. ಅವರು ತಕ್ಷಣವೇ ನಮ್ಮಿಬ್ಬರ ನಿಶ್ಚಿತಾರ್ಥ ಮಾಡಿಸಿದರು. ನನ್ನ ಮನೆಯವರಿಗೂ ಆಶ್ಚರ್ಯವಾಯಿತು. ನನಗೆ ತುಂಬಾ ಆಶ್ಚರ್ಯವಾಗುತ್ತಿತ್ತು. ದೇವರು ನನ್ನ ಮೇಲೆ ಇಷ್ಟೊಂದು ದಯೆ ತೋರಿದನಲ್ಲ ಎಂದು. ಕೇವಲ ನನ್ನ ಒಂದು ಒಳ್ಳೆಯ ಕೆಲಸದ ಮೂಲಕ ನನಗೆ ಇಷ್ಟೆಲ್ಲ ಸಿಕ್ಕಿತು. ಈಗ ಈ ಕುರ್ಚಿ ಹೋಗುತ್ತದೆ ಎಂದು ನನಗೆ ತಿಳಿದಿತ್ತು. ಆದರೆ ನನ್ನ ಬಳಿ ನನ್ನನ್ನು ಉನ್ನತ ಮಟ್ಟಕ್ಕೆ ತಲುಪಿಸುವಂತಹ ಹುಡುಗಿಯಿದ್ದಾಳೆ. ಹಾಗೆಯೇ ಆಯಿತು. ಅವಳ ತಂದೆ ತಮ್ಮ ಮಗ ಸಮರ್ಥನಾಗುತ್ತಿರುವುದನ್ನು ಕಂಡಾಗ ಅವನ ಕುರ್ಚಿಯನ್ನು ಅವನಿಗೆ ಹಿಂತಿರುಗಿಸಿದರು. ನನ್ನನ್ನು ಅವನ ಸಹಾಯಕನನ್ನಾಗಿ ಅಸಿಸ್ಟೆಂಟ್ ಮಾಡಿದರು. ನನಗೆ ಅದರಿಂದೇನೂ ವ್ಯತ್ಯಾಸವಾಗಲಿಲ್ಲ, ಏಕೆಂದರೆ ನಾನು ನನ್ನದೇ ಜಾಗದಲ್ಲಿ ಕೆಲಸ ಮಾಡುತ್ತಿದ್ದೆ. ಆ ಹುಡುಗ ಕೂಡ ನನ್ನನ್ನು ಅಪ್ಪಿಕೊಂಡು, ನಿನ್ನಿಂದಾಗಿಯೇ ನನಗೆ ನನ್ನ ನಿಜವಾದ ಸ್ಥಾನ ತಿಳಿಯಿತು ಎಂದು ಧನ್ಯವಾದ ಹೇಳಿದನು. ಆದರೆ ನನ್ನ ಭಾವಿ ಪತ್ನಿ ಲಾವಣ್ಯಳಿಗೆ ನಾನು ಅವಳ ಅಣ್ಣನ ಅಸಿಸ್ಟೆಂಟ್ ಆಗಿ ಇರುವುದು ಇಷ್ಟವಿರಲಿಲ್ಲ. ಹಾಗಾಗಿ ಅವಳು ತನ್ನ ಕಂಪನಿಯನ್ನು ಅವಳ ಅಣ್ಣನಿಂದ ಬೇರ್ಪಡಿಸಿ ನನ್ನನ್ನು ಆ ಕಂಪನಿಯ ಸಿಇಒ ಮಾಡಿದಳು. ನಮ್ಮಿಬ್ಬರ ಮದುವೆ 2 ತಿಂಗಳ ನಂತರ ನಡೆಯಿತು ಮತ್ತು ನಾವಿಬ್ಬರೂ ಆ ವ್ಯವಹಾರವನ್ನು ಮುಂದುವರಿಸುತ್ತಿದ್ದೇವೆ. ನಾನು ನನ್ನ ಭಾವ ಬಲ್ವೀರ್ ಜೊತೆ ಯಾವುದೇ ಸ್ಪರ್ಧೆ ಮಾಡಲು ಬಯಸುವುದಿಲ್ಲ. ಆದರೆ ಪ್ರಕೃತಿ ನಮ್ಮಿಬ್ಬರನ್ನೂ ಯಾವಾಗಲೂ ಎದುರುಬದುರಾಗಿ ನಿಲ್ಲಿಸುತ್ತದೆ ಮತ್ತು ನಾನು ಯಾವಾಗಲೂ ಅವನಿಗಿಂತ ಮುಂದೆ ಹೋಗುತ್ತೇನೆ. ದೇವರಿಗೆ ನಾನು ಎಷ್ಟೇ ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ದೇವರು ನನ್ನ ಪ್ರಾರ್ಥನೆಗಳನ್ನು ಕೇಳಿದ ರೀತಿ ಮತ್ತು ನನ್ನ ಒಳ್ಳೆಯತನಕ್ಕೆ ನೀಡಿದ ಪ್ರತಿಫಲವನ್ನು ನಾನು ಯಾರಿಗೂ ವಿವರಿಸಲಾರೆ. ಈ ಕಥೆ ಕೇಳುವ ಎಲ್ಲರಿಗೂ ನಾನು ಇಷ್ಟೇ ಹೇಳಲು ಬಯಸುತ್ತೇನೆ. ಒಳ್ಳೆಯದು ಮಾಡುವಾಗ ಅದರಿಂದ ನನಗೇನು ಲಾಭ ಸಿಗುತ್ತದೆ ಅಥವಾ ಇಲ್ಲವೋ ಎಂದು ಯೋಚಿಸಬೇಡಿ. ಎದುರಿಗಿರುವ ವ್ಯಕ್ತಿಗೆ ನನ್ನಿಂದ ನೆಮ್ಮದಿ ಸಿಗುತ್ತದೆಯೋ ಇಲ್ಲವೋ ಎಂದು ಮಾತ್ರ ಯೋಚಿಸಿ. ಉಳಿದಿದ್ದನ್ನು ಆ ದೇವರು ಸರಿಯಾಗಿ ನಿರ್ಧರಿಸುತ್ತಾನೆ. ಆ ದಿನ ಮೊದಲ ಬಾರಿಗೆ ನನಗೆ ಆ ಕುರ್ಚಿಯ ಬಗ್ಗೆ ಭಯವಾಗಲು ಶುರುವಾಯಿತು. ನಾನು ನನ್ನ ಕ್ಯಾಬಿನ್ನಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ. ಎದುರುಗಡೆ ಗಾಜಿನ ಗೋಡೆ ಇತ್ತು. ಅದರ ಆಚೆ ಇಡೀ ಕಂಪನಿ ನಡೆಯುತ್ತಿತ್ತು. ಜನರು ಓಡಾಡುತ್ತಿದ್ದರು. ಫೈಲ್ಗಳು ಬರುತ್ತಿದ್ದವು. ತೀರ್ಮಾನಗಳು ನಡೆಯುತ್ತಿದ್ದವು. ಎಲ್ಲವೂ ನನ್ನ ಕಣ್ಣ ಮುಂದೆ ನನ್ನ ಒಂದು ಸಹಿಯ ಮೇಲೆ ನಿಂತಿತ್ತು. ನನಗೆ ಪದೇ ಪದೇ ಅದೇ ರಸ್ತೆ ನೆನಪಾಗುತ್ತಿತ್ತು.
ಅದೇ ವೃದ್ಧ, ಅದೇ ರಕ್ತಸಿಕ್ತ ಮುಖ ಮತ್ತು ನಾನು ಏನನ್ನೂ ಯೋಚಿಸದೆ ಅವರನ್ನು ಹೆಗಲ ಮೇಲೆ ಹೊತ್ತೊಯ್ದ ಆ ಕ್ಷಣ. ಒಂದು ವೇಳೆ ಆ ದಿನ ನಾನು ಮುಂದೆ ನನಗೆ ಏನು ಸಿಗುತ್ತದೆ ಎಂದು ಯೋಚಿಸಿದ್ದರೆ ಬಹುಶಃ ನಾನು ಸಹಾಯ ಮಾಡುತ್ತಿದ್ದೆನೋ ಇಲ್ಲವೋ ಗೊತ್ತಿಲ್ಲ. ಮತ್ತು ಇಂದು ನಾನು ಈ ಕುರ್ಚಿಯನ್ನು ಹಿಡಿದು ಕುಳಿತಿದ್ದರೆ ಆ ದಿನ ಇದ್ದ ಅದೇ ಮನುಷ್ಯ ನಾನಾಗಿದ್ದೇನೆಯೇ? ನನ್ನ ಮನಸ್ಸಿನೊಳಗೆ ಧ್ವನಿಗಳು ಕೇಳುತ್ತಿದ್ದವು. ಆ ಧ್ವನಿ ಹೇಳುತ್ತಿತ್ತು, ಮಾನವ್, ಈ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ. ನಿನ್ನ ಕುಟುಂಬವನ್ನು ನೋಡು, ತಂಗಿಯ ಕನಸುಗಳನ್ನು ನೋಡು. ಈ ಕುರ್ಚಿ ನಿನಗೆ ಎಲ್ಲವನ್ನೂ ಕೊಡಬಲ್ಲದು. ಬಾಗಿಲಲ್ಲಿ ಸಣ್ಣದಾಗಿ ಸದ್ದು ಕೇಳಿಸಿತು. ನಾನು ಬೆಚ್ಚಿಬಿದ್ದೆ. ಅದು ನನ್ನ ಹೆಂಡತಿ. ಅವಳು ಒಳಗೆ ಬಂದಳು. ಏನನ್ನೂ ಹೇಳದೆ ನನ್ನ ಮುಂದೆ ಕುಳಿತಳು. ಇಂದು ಅವಳ ಕಣ್ಣುಗಳಲ್ಲಿ ಏನೋ ಬದಲಾವಣೆ ಇತ್ತು. ಪ್ರೀತಿಯೂ ಇತ್ತು, ಕಾಳಜಿಯೂ ಇತ್ತು ಮತ್ತು ಬಹುಶಃ ಭಯವೂ ಇತ್ತು. ಅವಳು ತುಂಬಾ ಸಮಯದ ನಂತರ, ನೀನು ಖುಷಿಯಾಗಿಲ್ವಾ ಎಂದು ಕೇಳಿದಳು. ನಾನು ಏನೂ ಮಾತನಾಡಲಿಲ್ಲ. ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಳು. ಅಪ್ಪ ನಿನ್ನನ್ನು ಇಲ್ಲಿ ನೋಡಿ ಖುಷಿಯಾಗಿದ್ದಾರೆ. ಅಣ್ಣ ಕೂಡ ಈಗ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ. ಕಂಪನಿ ಬೆಳೆಯುತ್ತಿದೆ. ಆದರೂ ನಿನ್ನ ಮುಖದಲ್ಲಿ ನೆಮ್ಮದಿ ಏಕಿಲ್ಲ? ಏನಾಯಿತು? ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದೆ, ಲಾವಣ್ಯ, ಜನ ಅಂದುಕೊಳ್ಳಬಹುದು ನಾನು ಈ ಜಾಗವನ್ನು ಪ್ಲಾನ್ ಮಾಡಿ ತಂತ್ರ ಮಾಡಿ ಪಡೆದುಕೊಂಡಿದ್ದೇನೆ ಎಂದು ನನಗೆ ಅನ್ನಿಸುತ್ತಿದೆ. ಅವಳು ಸ್ವಲ್ಪ ಹೊತ್ತು ಸುಮ್ಮನಿದ್ದಳು. ನಂತರ ಅವಳು, ಮಾನವ್, ನೀವೇಕೆ ಇಷ್ಟೊಂದು ಯೋಚಿಸುತ್ತಿದ್ದೀರಿ ಎಂದು ಕೇಳಿದಳು. ನಾನು ಅವಳತ್ತ ನೋಡಿ, ಯೋಚಿಸಬೇಕಾಗುತ್ತದೆ ಲಾವಣ್ಯ ಎಂದೆ. ಆದರೆ ಅವಳು ಮುಗುಳ್ನಕ್ಕೂ ನನ್ನ ಕೈಯ ಮೇಲೆ ತನ್ನ ಕೈಯನ್ನಿಟ್ಟಳು. ಅವಳ ಕಣ್ಣುಗಳು ಕೆಳಗೆ ಬಾಗಿದವು. ನಂತರ ಅವಳು ನನ್ನ ಹತ್ತಿರ ಬಂದು, ನೀನು ಯಾರ ಹಕ್ಕನ್ನೂ ಕಸಿದುಕೊಳ್ಳುತ್ತಿಲ್ಲ. ನೀನು ಅವನನ್ನು ಸಮರ್ಥನನ್ನಾಗಿ ಮಾಡುತ್ತಿದ್ದೀಯಾ. ಒಂದು ವೇಳೆ ನೀನು ಈಗ ಇಲ್ಲಿಂದ ಸರಿದು ಹೋದರೆ ಅಪ್ಪನ ಕನಸು ನುಚ್ಚುನೂರಾಗುತ್ತದೆ ಎಂದಳು. ಅವಳ ಮಾತು ಸರಿಯಿತ್ತು, ಆದರೆ ನನ್ನ ಮನಸ್ಸು ಇನ್ನೂ ಒಪ್ಪುತ್ತಿರಲಿಲ್ಲ. ನಾನು ಪ್ರತಿದಿನ ಸ್ವಲ್ಪ ಹಗುರಾಗುತ್ತಿದ್ದೆ. ಒಂದು ಸಂಜೆ ನಾನು ಸಹಿ ಹಾಕಿದ್ದ ಪೇಪರ್ಗಳನ್ನು ನೋಡಿದೆ. ಇಂದು ಮೊದಲ ಬಾರಿಗೆ ನನಗೆ ಅಪರಾಧಿ ಪ್ರಜ್ಞೆ, ಗಿಲ್ಟ್ ಕಾಡಲಿಲ್ಲ. ಏಕೆಂದರೆ ಈಗ ನಾನು ಯಾರ ಜಾಗವನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಬದಲಾಗಿ ನಾನು ಒಬ್ಬರನ್ನು ಅವರ ಜಾಗಕ್ಕೆ ತಲುಪಿಸುತ್ತಿದ್ದೆ. ಆಗ ನನಗೆ ಅರ್ಥವಾಯಿತು, ಮಾನವೀಯತೆ ಎಂಬುದು ಕೇವಲ ಯಾರನ್ನಾದರೂ ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸುವುದರಲ್ಲಿ ಮಾತ್ರ ಇಲ್ಲ. ಕೆಲವೊಮ್ಮೆ ಅಧಿಕಾರ ಸಿಕ್ಕಾಗ ಅದನ್ನು ಸರಿಯಾದ ಸಮಯದವರೆಗೆ ಹಿಡಿದಿಟ್ಟುಕೊಂಡು ನಂತರ ಅದನ್ನು ಸರಿಯಾದ ಕೈಗಳಿಗೆ ಒಪ್ಪಿಸುವುದು ಕೂಡ ಮಾನವೀಯತೆಯೇ ಆಗಿರುತ್ತದೆ. ಆ ರಾತ್ರಿ ಎಲ್ಲರೂ ಹೋದ ಮೇಲೂ ನಾನು ಬಹಳ ಹೊತ್ತಿನವರೆಗೆ ಆಫೀಸ್ನಲ್ಲೇ ಕುಳಿತಿದ್ದೆ. ದೀಪಗಳು ಆರಿಸಲ್ಪಟ್ಟಿದ್ದವು. ಕೇವಲ ನನ್ನ ಕ್ಯಾಬಿನ್ ಮಾತ್ರ ಬೆಳಗುತ್ತಿತ್ತು. ನಾನು ಆ ಕುರ್ಚಿಯ ಮೇಲೆ ಕುಳಿತಿದ್ದೆನಾದರೂ ನನ್ನ ಮನಸ್ಸು ಎಲ್ಲೋ ಅಲೆದಾಡುತ್ತಿತ್ತು. ನನ್ನ ಮುಂದೆ ಅದೇ ಫೈಲ್ಗಳಿದ್ದವು. ಅವುಗಳ ಮೇಲೆ ಸಹಿ ಹಾಕಿ ನಾನು ಯಾರದ್ದೋ ಜೀವನವನ್ನೇ ಬದಲಿಸಬಹುದಿತ್ತು. ಯಾರನ್ನಾದರೂ ಮೇಲೆತ್ತಬಹುದಿತ್ತು ಅಥವಾ ಕೆಳಗೆ ಬೀಳಿಸಬಹುದಿತ್ತು. ಇದೇ ಯೋಚನೆ ನನ್ನನ್ನು ಭಯಪಡಿಸಲು ಶುರುಮಾಡಿತು. ನಾನು ನನ್ನನ್ನೇ ಕೇಳಿಕೊಂಡೆ, ಒಂದು ವೇಳೆ ನಾಳೆ ನನ್ನಲ್ಲೂ ಅದೇ ಅಹಂಕಾರ ಬಂದರೆ ನನಗೂ ಮತ್ತು ಬಲ್ವೀರ್ಗೂ ಏನು ವ್ಯತ್ಯಾಸ ಉಳಿಯುತ್ತದೆ? ನಾನು ಎದ್ದು ಕಿಟಕಿಯ ಬಳಿ ಹೋದೆ. ಕೆಳಗೆ ರಸ್ತೆ ಕಾಣುತ್ತಿತ್ತು. ಜನರು ಓಡಾಡುತ್ತಿದ್ದರು. ವಾಹನಗಳು ಚಲಿಸುತ್ತಿದ್ದವು. ಅದೇ ರಸ್ತೆ ಎಲ್ಲಿ ಒಂದು ದಿನ ಒಬ್ಬ ವೃದ್ಧ ಬಿದ್ದಿದ್ದರೋ ಮತ್ತು ಎಲ್ಲಿಂದ ನನ್ನ ಜೀವನ ಒಂದು ತಿರುವು ಪಡೆಯಿತೋ ಅದೇ ಜಾಗ. ಒಂದು ವೇಳೆ ಆ ದಿನ ಬೇರೆ ಯಾರಾದರೂ ಅಲ್ಲಿ ನಿಂತಿದ್ದರೆ ಬಹುಶಃ ಇಂದು ನಾನು ಇಲ್ಲಿರುತ್ತಿರಲಿಲ್ಲ. ಹಾಗಾದರೆ ಈ ಕುರ್ಚಿ ಅದೃಷ್ಟವೋ ಅಥವಾ ಪರೀಕ್ಷೆಯೋ? ಈಗ ನನಗೆ ಆ ದಿನದ ಬಗ್ಗೆ ಭಯವಾಗುತ್ತಿರಲಿಲ್ಲ, ಏಕೆಂದರೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳುವುದು ಯಶಸ್ಸಲ್ಲ ಎಂಬುದನ್ನು ನಾನು ಕಲಿತಿದ್ದೆ. ಯಾವಾಗ ಆ ಕುರ್ಚಿಯಿಂದ ಏಳಬೇಕು ಎಂಬುದನ್ನು ತಿಳಿದುಕೊಳ್ಳುವುದೇ ನಿಜವಾದ ಯಶಸ್ಸು. ನಾನು ಈ ಬಾರಿ ಯಾವುದೇ ಗೊಂದಲವಿಲ್ಲದೆ ಸಹಿ ಹಾಕಿದೆ. ಆಫೀಸ್ನಿಂದ ಹೊರಬರುವಾಗ ನಾನು ಸ್ವಲ್ಪ ಸಮಯದವರೆಗೆ ಕುಳಿತಿದ್ದ ಆ ಕ್ಯಾಬಿನ್ನತ್ತ ಒಮ್ಮೆ ನೋಡಿದೆ. ಈಗ ಅದು ಕೇವಲ ಒಂದು ಕೋಣೆಯಾಗಿತ್ತು. ಯಾವುದೇ ಹೊರೆ ಇರಲಿಲ್ಲ. ಆ ಕ್ಷಣ ನನಗೆ ಅರ್ಥವಾಯಿತು, ಕಂಪನಿ ದೊಡ್ಡದಿರಲಿ ಅಥವಾ ಜೀವನವೇ ಆಗಿರಲಿ, ಜವಾಬ್ದಾರಿಯ ಹೊರೆ ಸರಿಯಾಗಿದ್ದಾಗ, ಉದ್ದೇಶ ಸಾಚಾವಾಗಿದ್ದಾಗ ಮತ್ತು ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡಾಗ ಮಾತ್ರ ವ್ಯವಸ್ಥೆ, ಸಿಸ್ಟಮ್ ಸರಿಯಾಗಿ ನಡೆಯುತ್ತದೆ. ಕೆಲವು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಹೋರಾಟದ ನಂತರ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿತ್ತು. ಈಗ ಕಂಪನಿಯ ಮುಖ್ಯಸ್ಥನಾಗಿದ್ದ ಬಲ್ವಿ ತನ್ನ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದನು. ಕಂಪನಿಯ ಎಲ್ಲಾ ಪ್ರಾಜೆಕ್ಟ್ಗಳು ಸರಿಯಾಗಿ ನಡೆಯುತ್ತಿದ್ದವು ಮತ್ತು ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆಯೇ ಅತ್ಯಂತ ದೊಡ್ಡ ಕೆಲಸ ಎಂಬುದು ಅವನಿಗೆ ಅರ್ಥವಾಗಿತ್ತು. ಈಗ ನನ್ನ ಹೆಂಡತಿಯಾಗಿರುವ ಲಾವಣ್ಯ ಕೂಡ ತನ್ನ ಕೆಲಸದಲ್ಲಿ ಸಂತೋಷ ಮತ್ತು ನೆಮ್ಮದಿಯಿಂದ ಇದ್ದಳು. ನಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಚಹಾದ ಸುವಾಸನೆ ಮತ್ತು ಸಣ್ಣಪುಟ್ಟ ಹರಟೆಗಳಿರುತ್ತಿದ್ದವು. ನಾವಿಬ್ಬರೂ ನಮ್ಮ ಕೆಲಸಗಳಲ್ಲಿ ಎಷ್ಟೇ ಬ್ಯೂಸಿಯಾಗಿದ್ದರೂ ಒಬ್ಬರಿಗೊಬ್ಬರು ಸಮಯ ಮಾಡಿಕೊಳ್ಳುತ್ತಿದ್ದೆವು.
ಆಫೀಸ್ನ ವಾತಾವರಣ ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ತಂಡವು ನೆಮ್ಮದಿಯಿಂದ ಕೆಲಸ ಮಾಡುತ್ತಿತ್ತು. ಜನರು ಮುಕ್ತವಾಗಿ ತಮ್ಮ ವಿಷಯಗಳನ್ನು ಹೇಳಿಕೊಳ್ಳುತ್ತಿದ್ದರು ಮತ್ತು ಎಲ್ಲರೂ ತಮ್ಮ ಕೆಲಸದ ತೊಂದರೆಗಳನ್ನು ತಂದು ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದರು. ಗ್ರಾಹಕರು ಕೂಡ ಸಂತೋಷವಾಗಿದ್ದರು. ಸಾಮಗ್ರಿ ಪೂರೈಸುವವರು ಸಹಕಾರ ನೀಡುತ್ತಿದ್ದರು ಮತ್ತು ಕಂಪನಿಯ ಹೆಸರು ಪರಿಶ್ರಮ ಹಾಗೂ ಪ್ರಾಮಾಣಿಕತೆಗೆ ಉದಾಹರಣೆಯಾಗಿ ಮಾರ್ಪಟ್ಟಿತ್ತು. ಮನೆಯಲ್ಲೂ ಎಲ್ಲರೂ ಸಂತೋಷವಾಗಿದ್ದರು. ಮೊದಲು ಕೇವಲ ದೂರದಿಂದ ನೋಡುತ್ತಿದ್ದ ನನ್ನ ತಾಯಿ ಮತ್ತು ಒಡಹುಟ್ಟಿದವರು ಈಗ ನನ್ನ ಪ್ರತಿ ಸಣ್ಣ ಯಶಸ್ಸಿನಲ್ಲೂ ನನ್ನೊಂದಿಗೆ ಸಂಭ್ರಮಿಸುತ್ತಿದ್ದರು. ನನ್ನ ಹೆಂಡತಿ ಮತ್ತು ನಾನು ಒಬ್ಬರಿಗೊಬ್ಬರು ಸಂತೋಷವಾಗಿದ್ದೆವು. ನಾವು ಯಾವುದೇ ಮುಜುಗರವಿಲ್ಲದೆ ಯಾರ ಹಕ್ಕನ್ನೂ ಕಸಿದುಕೊಳ್ಳಲಿಲ್ಲ ಮತ್ತು ಇದೇ ಆಲೋಚನೆ ನಮಗೆ ಒಳಗಿನಿಂದ ನೆಮ್ಮದಿ ನೀಡುತ್ತಿತ್ತು. ಒಂದು ಸಂಜೆ ನಾನು ಮತ್ತು ನನ್ನ ಹೆಂಡತಿ ನಮ್ಮ ಮನೆಯ ವರಾಂಡದಲ್ಲಿ ಕುಳಿತಿದ್ದೆವು. ಹೊರಗೆ ತಂಗಾಳಿ ಬೀಸುತ್ತಿತ್ತು ಮತ್ತು ತೋಟದಲ್ಲಿ ಹೂವಿನ ಪರಿಮಳ ಹಬ್ಬಿತ್ತು. ನಾನು ಅವಳ ಕಡೆ ನೋಡಿದೆ. ಅವಳು ನಗುತ್ತಾ ನನ್ನ ಕಣ್ಣಲ್ಲಿ ನೋಡಿದಳು. ನಾನೂ ನಕ್ಕೆ. ಜೀವನದಲ್ಲಿ ನಿಜವಾಗಿಯೂ ಅಗತ್ಯವಿರುವುದನ್ನು ನಾವು ಪಡೆದುಕೊಂಡಿದ್ದೇವೆ ಎಂಬುದು ನಮ್ಮಿಬ್ಬರಿಗೂ ತಿಳಿದಿತ್ತು. ಗೌರವ, ನಂಬಿಕೆ, ಪ್ರೀತಿ ಮತ್ತು ಸಂತೋಷ. ಆಗ ನನಗೆ ಅರಿವಾಯಿತು, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸರಿಯಾದ ನಿರ್ಧಾರಗಳು ಮನುಷ್ಯನ ಜೀವನವನ್ನೇ ಬದಲಿಸಬಲ್ಲವು. ಅದು ಕಂಪನಿಯ ಕೆಲಸವಾಗಿರಲಿ ಅಥವಾ ಸ್ವಂತ ಜೀವನವೇ ಆಗಿರಲಿ. ಯಾವಾಗ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಲಾಗುತ್ತದೆಯೋ, ಆಲೋಚನೆ ಮತ್ತು ನಿರ್ಧಾರಗಳು ಸರಿಯಾಗಿರುತ್ತವೆಯೋ, ಆಗ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ನಾವಿಬ್ಬರೂ ಗಂಡ ಹೆಂಡತಿ ನಮ್ಮ ಮನೆಯಲ್ಲಿ, ನಮ್ಮ ಕೆಲಸದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸಂತೋಷವಾಗಿದ್ದೆವು ಮತ್ತು ಇದೇ ನನ್ನ ಕಥೆಯ ಅತಿದೊಡ್ಡ ಪಾಠವಾಗಿತ್ತು. ಒಳ್ಳೆಯದನ್ನು ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೋಡಿ ಸ್ನೇಹಿತರೆ, ನಾನು ನನ್ನ ಜೀವನದಲ್ಲಿ ಬಹಳಷ್ಟು ನೋಡಿದ್ದೇನೆ, ತುಂಬಾ ಹೋರಾಟ ಮಾಡಿದ್ದೇನೆ ಮತ್ತು ಬಹಳಷ್ಟು ಕಲಿತಿದ್ದೇನೆ. ನಾನು ಆ ವೃದ್ಧರಿಗೆ ಸಹಾಯ ಮಾಡಿದ ಆ ದಿನವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾನು ಆ ಸಮಯದಲ್ಲಿ ಕೇವಲ ಮಾನವೀಯತೆಯ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದೆ. ಯಾವುದೇ ಬಹುಮಾನ ಅಥವಾ ಲಾಭದ ನಿರೀಕ್ಷೆ ಇರಲಿಲ್ಲ. ಆದರೆ ಆ ಒಂದು ಸಣ್ಣ ಕೆಲಸ ನನ್ನ ಇಡೀ ಜೀವನವನ್ನೇ ಬದಲಾಯಿಸಿತು. ಜೀವನದಲ್ಲಿ ಯಾರಿಗೆ ಆದರೂ ಸಹಾಯ ಮಾಡಲು ಎಂದಿಗೂ ಹಿಂದೇಟು ಹಾಕಬೇಡಿ ಎಂಬುದು ನನಗೆ ಇದರಿಂದ ಅರ್ಥವಾಯಿತು. ಎದುರಿರುವ ವ್ಯಕ್ತಿ ನಿಮ್ಮ ಸ್ನೇಹಿತನಾಗಿರಲಿ ಅಥವಾ ಯಾರೋ ಅಪರಿಚಿತರಾಗಿರಲಿ, ಅವರಿಗೆ ಸಹಾಯ ಮಾಡುವುದೇ ನಮ್ಮ ನಿಜವಾದ ಶಕ್ತಿ. ಮತ್ತು ಹೌದು, ಪರಿಶ್ರಮ ಮತ್ತು ಪ್ರಾಮಾಣಿಕತೆ, ಇವೆರಡು ವಿಷಯಗಳು ಎಂತಹ ಕಷ್ಟದ ಸಮಯ ಬಂದರೂ ತಮ್ಮ ಪ್ರಭಾವವನ್ನೂ ಬಣ್ಣವನ್ನೂ ಖಂಡಿತವಾಗಿಯೂ ತೋರಿಸುತ್ತವೆ. ನಾನು ನನ್ನ ಕೆಲಸದಲ್ಲಿ ಪೂರ್ಣ ಪ್ರಯತ್ನ ಮಾಡಿದೆ. ಪ್ರತಿ ಸಣ್ಣ ತಪ್ಪನ್ನೂ ಸರಿಪಡಿಸಿಕೊಂಡೆ, ಹಗಲು ರಾತ್ರಿ ಶ್ರಮಿಸಿದೆ ಮತ್ತು ಎಂದಿಗೂ ಅಡ್ಡದಾರಿಗಳನ್ನು ಶಾರ್ಟ್ಕಟ್ಸ್ ಹಿಡಿಯಲಿಲ್ಲ. ಮೊದಮೊದಲು ಇದೆಲ್ಲ ವ್ಯರ್ಥ ಎಂದು ನನಗನ್ನಿಸುತ್ತಿತ್ತು. ಆದರೆ ನಿಧಾನವಾಗಿ ಫಲಿತಾಂಶ ಎದುರಿಗೆ ಬಂತು. ಜನರು ನಮ್ಮ ಪರಿಶ್ರಮಕ್ಕೆ ಬೆಲೆ ಕೊಡಲು ಶುರು ಮಾಡಿದರು. ತಂಡ ಬದಲಾಯಿತು ಮತ್ತು ಕೊನೆಗೆ ನಾನು ಹುಡುಕುತ್ತಿದ್ದ ಅದೇ ಸಂತೋಷ ನನಗೆ ಸಿಕ್ಕಿತು. ಅತ್ಯಂತ ದೊಡ್ಡ ಪಾಠವೇನೆಂದರೆ, ಮಾನವೀಯತೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮ ನಮ್ಮ ನಿಜವಾದ ಸಂಪತ್ತು. ಹಣ, ಹುದ್ದೆ ಅಥವಾ ಗೌರವ ಎಲ್ಲವೂ ಬರುತ್ತಾ ಹೋಗುತ್ತಾ ಇರುತ್ತವೆ. ಆದರೆ ಯಾವ ವಿಷಯಗಳು ನಮಗೆ ಒಳಗಿನಿಂದ ನೆಮ್ಮದಿ ನೀಡುತ್ತವೆಯೋ ಅದೇ ನಿಜವಾದ ಗೆಲುವು. ಮತ್ತು ಸ್ನೇಹಿತರೆ, ಎಂದಿಗೂ ನಿಮ್ಮ ನಿರ್ಧಾರಗಳಲ್ಲಿ ಭಯಕ್ಕೆ ಜಾಗ ಕೊಡಬೇಡಿ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವಿಡಿ. ಕಷ್ಟದ ಸಮಯ ಬರುತ್ತದೆ, ಸಮಸ್ಯೆಗಳೂ ಬರುತ್ತವೆ, ಒತ್ತಡವೂ ಬರುತ್ತದೆ. ಆದರೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ, ನಿಮ್ಮ ಉದ್ದೇಶ ಸಾಚ ಆಗಿದ್ದರೆ, ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ನಾನು ಇಂದು ನನ್ನ ಹೆಂಡತಿಯ ಜೊತೆ ನನ್ನ ಮನೆಯಲ್ಲಿ, ನನ್ನ ಕೆಲಸದಲ್ಲಿ ಸಂಪೂರ್ಣವಾಗಿ ಸಂತೋಷವಾಗಿದ್ದೇನೆ. ನಮ್ಮ ಸಂತೋಷ ಯಾವುದೇ ವಸ್ತು ಅಥವಾ ಹುದ್ದೆಯಿಂದಲ್ಲ, ಬದಲಾಗಿ ನಮ್ಮ ಆಲೋಚನೆ, ನಮ್ಮ ಕೆಲಸ ಮತ್ತು ನಮ್ಮ ಸಂಬಂಧಗಳಿಂದ ಬರುತ್ತದೆ ಎಂದು ನಮಗೆ ತಿಳಿದಿದೆ. ಮತ್ತು ಇದೇ ಮಾತನ್ನು ನಾನು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇನೆ. ಒಳ್ಳೆಯದನ್ನು ಮಾಡಿ, ಕಠಿಣ ಪರಿಶ್ರಮವನ್ನು ಪಡಿ ಮತ್ತು ಯಾವಾಗಲೂ ಪ್ರಾಮಾಣಿಕವಾಗಿರಿ. ಎಂದಿಗೂ ಬೇರೆಯವರ ಹಕ್ಕನ್ನು ಕಸಿದುಕೊಳ್ಳಬೇಡಿ. ಈ ಪಾಠ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಥೇಟ್ ನನ್ನ ಜೀವನ ಹೇಗೆ ಬದಲಾಯಿತೋ ಹಾಗೆಯೇ. ಸ್ನೇಹಿತರೆ, ನಿಮಗೆ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ.